ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೌಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೌಧಂ. ಆಚಾರ್ಯರು ಬರೆದಿರತಕ್ಕ ದಶಾವತಾರ ಸ್ತುತಿಯ ಒಂದು ದೀರ್ಘವಾದ ಪದ್ಯ, ಸ್ವಲ್ಪ ಅವರ ಸ್ತೋತ್ರಗಳಲ್ಲಿ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾದ ಪದ್ಯವನ್ನು ನಾವು ನಿನ್ನೆ ಪ್ರಾರಂಭ ಮಾಡಿದ್ದೆವು. ಅದರಲ್ಲಿ 5 ಅವತಾರಗಳ ಚಿತ್ರಣವನ್ನು ನಿನ್ನೆ ನೋಡಿದ್ದೆವು. ನಾವು ಮುಂದೆ ನೋಡಬೇಕಾದ್ದು ಪರಶುರಾಮ ಅವತಾರ. ಆ ಪರಶುರಾಮ ಅವತಾರದಲ್ಲಿ ಹಿಂದಿನ ದಶಾವತಾರ ಸ್ತೋತ್ರದಲ್ಲಿ ಒಂದು ವಿಶೇಷಣ ಕೊಟ್ಟಿದ್ದರು. ಕ್ಷತ್ರ ಕುಲಾಂತಕ ಅಂತ, ಕ್ಷತ್ರಿಯರ ಕುಲವನ್ನು ತರಿದವನು ಅಂತ. ಕ್ಷತ್ರಿಯರ ಕುಲವನ್ನು ಯಾಕೆ ತರಿದ ಅನ್ನುವ ಕಾರಣ ಹೇಳಲಿಲ್ಲ, ಅದನ್ನು ಈ ಸ್ತೋತ್ರದಲ್ಲಿ ಹೇಳ್ತಾರೆ. ಅವಿಜಿತ ಕುನೃಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಂತ. ಅವಿಜಿತ ಕುನೃಪತಿ ಸಮಿತಿ ವಿಖಂಡನ, ಅವನು ಕ್ಷತ್ರಿಯರನ್ನು ಯಾಕೆ ಕೊಂದ ಅಂದರೆ ಅವರು ಕುನೃಪತಿಗಳಾಗಿದ್ದರು ಅಂತ. ಅಂದರೆ ಕುತ್ಸಿತರಾದ ರಾಜರು, ಒಳ್ಳೆಯ ಕ್ಷತ್ರಿಯರನ್ನು ಅವನು ಸಂಹಾರ ಮಾಡಲಿಲ್ಲ. ಅದಕ್ಕೂ ದೃಷ್ಟಾಂತ ಇದೆ. ಅವನು ಪೂರ್ತಿ ಸಂಹಾರ ಮಾಡಿದರೆ ಪರಶುರಾಮ, ಈ ಭೂಮಿಯಲ್ಲಿ ಕ್ಷತ್ರಿಯರೇ ಇರುತ್ತಿರಲಿಲ್ಲ. ಕ್ಷತ್ರಿಯರೇ ಇಲ್ಲದೆ ಹೋಗ್ತಿದ್ದರೆ ಮುಂದೆ ಕ್ಷತ್ರಿಯ ವಂಶದಲ್ಲಿ ರಾಮಾವತಾರ ಆಗೋದೇ ಸಾಧ್ಯ ಇರಲಿಲ್ಲ. ಮುಂದೆ ಕ್ಷತ್ರಿಯ ವಂಶದಲ್ಲಿ ಕೃಷ್ಣಾವತಾರ ಆಗೋದೇ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲ ಕ್ಷತ್ರಿಯರನ್ನು ಅವನು ಸಂಹಾರ ಮಾಡಲಿಲ್ಲ. ಕೆಲವರನ್ನು ಬಿಟ್ಟ, ಅವರು ಉಳಿದ್ರು. ಮತ್ತೆ ಕ್ಷತ್ರಿಯರು ಬೆಳೆದರು. ಪರಶುರಾಮನಿಗೆ ಹೆದರಿ ಧಾರ್ಮಿಕವಾದ ನಡೆಯಲ್ಲಿ ಅವರು ತಮ್ಮ ರಾಜ್ಯಭಾರ ಮಾಡಿದರು. ಮತ್ತೆ ಅದರಲ್ಲಿ ರಾಮಾವತಾರ ಕೃಷ್ಣಾವತಾರ ಆ ಕ್ಷತ್ರಿಯ ವಂಶದಲ್ಲಿ ಆಗೋದು ಸಾಧ್ಯ ಆಯಿತು. ಅದಕ್ಕೋಸ್ಕರ ಆಚಾರ್ಯರು ಇಲ್ಲಿ ಹೇಳ್ತಾರೆ, ಯಾರನ್ನ ಪರಶುರಾಮ ಸಂಹಾರ ಮಾಡಿದ ಅಂದರೆ ಕುನೃಪತಿ ಸಮಿತಿ ವಿಭೇದನ, ಕುತ್ಸಿತರಾದ ರಾಜರುಗಳ ಸಮೂಹವನ್ನು ನಾಶ ಮಾಡಿದ. ಅಂದರೆ ಲೋಕಕ್ಕೆ ರಕ್ಷಣೆ ನೀಡದ, ಕ್ಷತ್ರ ಧರ್ಮಕ್ಕೆ ವಿರುದ್ಧವಾಗಿದ್ದಂಥ ಕ್ಷತ್ರಿಯರನ್ನು, ರಾಜರುಗಳನ್ನು ಮಾತ್ರ ಸಂಹಾರ ಮಾಡಿದ. ಹೌದು, ಅವರನ್ನು ಸಂಹಾರ ಮಾಡೋದಕ್ಕೋಸ್ಕರವೂ ಕೂಡ ಭಗವಂತನೇ ಯಾಕೆ ಬರಬೇಕು? ಯಾರ ಮೂಲಕವೋ ಸಂಹಾರ ಮಾಡಿಸಬಹುದಿತ್ತಲ್ಲ. ಅಂದರೆ ಅಕ್ಷತ್ರಿಯರು ಕೆಲವರು ಎಂಥವರು ಅಂದರೆ ಅವಿಜಿತ ಕುನೃಪತಿ ಅಂತ. ಯಾರೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲದಷ್ಟು ದುರ್ದಾಂತರಾಗಿ, ಬಲಿಷ್ಠರಾಗಿ, ವರಬಲದಿಂದ ಮತ್ತರಾಗಿ ಕ್ಷತ್ರಿಯರು ಭೂಮಿಯಲ್ಲಿ, ಅಂದರೆ ದೈತ್ಯ ಶಕ್ತಿಗಳು ಕ್ಷತ್ರಿಯರಾಗಿ ಭೂಮಿಯಲ್ಲಿ ತುಂಬಿದಾಗ, ಅಂಥ ಇನ್ಯಾರೂ ಗೆಲ್ಲುವುದು ಸಾಧ್ಯವಿಲ್ಲದಷ್ಟು ವರಬಲ ಮತ್ತು ಸಹಜ ಬಲದಿಂದ ಬಲಿಷ್ಠರಾದ ದುಷ್ಟರಾಜರುಗಳು ಭೂಮಿಯಲ್ಲಿ ತುಂಬಿದಾಗ ಅವರ ಸಂಹಾರಕ್ಕೋಸ್ಕರ ಭಗವಂತ ಪರಶುರಾಮ ರೂಪವನ್ನು ತಾಳಿದಾನೆ. ಅವಿಜಿತ ಕುನೃಪತಿ ಸಮಿತಿ ವಿಖಂಡನ ರಮಾವರ ನಿನ್ನೆ ಹೇಳಿದ್ದೆ, ಎರಡೂ ಹೌದದು. ಅವನು ರಮಾಪತಿಯೂ ಹೌದು, ಸ್ವತಃ ಲಕ್ಷ್ಮೀಪತಿಯೇ ಹೊರತು ಯಾವುದೋ ಒಂದು ಆವೇಶ ಅಲ್ಲ. ಆವೇಶ ಆದರೆ ಎಂದೂ ಕೂಡ ಲಕ್ಷ್ಮೀಪತಿತ್ವವನ್ನು ಹೇಳುವುದು ಸಾಧ್ಯ ಇಲ್ಲ. ಆದ್ದರಿಂದ ಇವನು ರಮಾವರ ಅಂದರು. ನೀವು ಲಕ್ಷ್ಮೀಪತಿಯೇ, ನೀನು ಸಾಕ್ಷಾತ್ ಲಕ್ಷ್ಮೀಪತಿಯೇ ಹೊರತು ಇದು ಆವಿಷ್ಟ ಅವತಾರ ಅಲ್ಲ. ಮತ್ತೆ ರಮವರ ಅಂತಂದರೆ, ರಮ ಅಂದರೆ ರಮಿಸುವವರು, ಆನಂದದಲ್ಲಿ ಇರುವವರು, ದುಃಖದ ಸ್ಪರ್ಶ ಇಲ್ಲದೆ ಇರುವವರು ಅಂದರೆ ಮುಕ್ತರು. ಅವರಿಗೂ ಕೂಡ ವರ ನಿಯಾಮಕ. ನೀನು ರಮರಿಗೆ ವರ, ರಮೆಗೂ ವರ, ಲಕ್ಷ್ಮಿಗೂ ನಿಯಾಮಕ, ಮುಕ್ತರಿಗೂ ನಿಯಾಮಕನಾಗಿರ್ತಕ್ಕವ. ರಮವರ ವೀರಪ ಭೌಮಮ ಶರಣಂ. ಆ ಕಾಲದಲ್ಲಿ ಯಾರು ಸಾತ್ವಿಕರಾಗಿ ಧಾರ್ಮಿಕರಾಗಿರ್ತಕ್ಕಂಥ ವೀರರಿದ್ದರು ಅವರನ್ನು ನೀನು ಕೊಲ್ಲಲಿಲ್ಲ, ರಕ್ಷಣೆ ಮಾಡಿದ್ದೀನಿ. ವೀರಪ, ವೀರರಾಗಿರ್ತಕ್ಕಂಥ ಸಾತ್ವಿಕರಾಗಿರ್ತಕ್ಕಂಥ ಕ್ಷತ್ರಿಯ ವೀರರನ್ನ ರಕ್ಷಣೆ ಮಾಡಿದಿ, ಕುನೃಪತಿಗಳನ್ನು ಸಂಹಾರ ಮಾಡಿದಿ. ಅಂಥ ಪರಶುರಾಮನೇ ಭವ ಮಮ ಶರಣಂ, ನನಗೆ ಶರಣ ಆಗು.
ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಪರಶುರಾಮಾವತಾರದ ನಂತರ ರಾಮಾವತಾರದ ಬಗ್ಗೆ ಹೇಳುವಾಗ ಆಚಾರ್ಯ ಹೇಳ್ತಾರೆ, ಖರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭೌಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಖರತರ ನಿಶಿಚರ ದಹನ, ಅತ್ಯಂತ ಕ್ರೂರನಾಗಿರತಕ್ಕಂಥ ನಿಶಿಚರ. ನಿಶಿಚರ ಅಂದರೆ ಕತ್ತಲಲ್ಲಿ ತಿರುಗುವವರು ಅಂತ. ಅಂದರೆ ರಾಕ್ಷಸರು ಕತ್ತಲಲ್ಲಿ ರಾತ್ರಿ ಹೊತ್ತು ಅವರ ಚಟುವಟಿಕೆ ಅನ್ನೋದು ಒಂದು ಅರ್ಥ. ನಿಜವಾಗಿ ರಾಕ್ಷಸರೆಲ್ಲ ರಾತ್ರಿಯಲ್ಲೇ ತಿರುಗೋದು, ಉಳಿದವರು ಹಗಲಲ್ಲೇ ತಿರುಗೋದು ಅಂತ ನಿಯಮ ಏನೂ ಇಲ್ಲ. ನಿಶಾಚರ ಅಂತಂದರೆ ಕತ್ತಲಲ್ಲಿ ತಿರುಗುವವರು ಅಂದರೆ ರಾತ್ರಿಯಲ್ಲಿ ಅಂತ ಅರ್ಥ ಅಲ್ಲ. ನಿಶಾ ಅಂದರೆ ನಿಶಾತು ಅವಿದ್ಯಾ ಸಂಪ್ರಯುಕ್ತ ಅಂತ. ಕತ್ತಲಲ್ಲಿ ಇರುವವರು ಅಂದರೆ ಅಜ್ಞಾನದಲ್ಲಿರುವವರು ಅಂತ ಅರ್ಥ. ಅದರಿಂದ ರಾಕ್ಷಸರು ಕತ್ತಲಲ್ಲಿರುವವರು ಅಂದರೆ ಏನರ್ಥ? ಅಜ್ಞಾನದಲ್ಲಿರುವವರು ಅಂತ ಅರ್ಥ. ಮತ್ತೆ ಹಗಲೆಲ್ಲ ಅವ್ರು ನಿದ್ರೆ ಮಾಡ್ತಾರೆ, ರಾತ್ರಿಯೆಲ್ಲ ತಿರುಗಾಡ್ತಾರೆ ಅಂತ ಅರ್ಥ ಅಲ್ಲ. ಅವ್ರು ನಿಶಾಚರರು ಅನ್ನೋದರದ್ದು ಸಂಕೇತವೇ ಕತ್ತಲು ಅಂದರೆ ಅಜ್ಞಾನ, ಬೆಳಕು ಅಂದರೆ ಜ್ಞಾನ. ಅದನ್ನ ಹಗಲಲ್ಲಿ ತಿರುಗಾಡುವವರು ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ, ರಾತ್ರಿಯಲ್ಲಿ ತಿರುಗಾಡುವವರು ಅಂದರೆ ಅಜ್ಞಾನಿಗಳು ಅಂತ. ಇದು ಶಾಸ್ತ್ರದ ಡೆಫಿನೇಷನ್ ಹೀಗೆ. ಅದರಿಂದಲೇ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಏನು ಹೇಳಿದ್ದಾರೆ ಅಲ್ಲಿ ಕೃಷ್ಣ. ಯಾರಿಗೆ ಯಾವುದು ಕತ್ತಲೋ, ಸಾಮಾನ್ಯ ಜನರಿಗೆ ಯಾವುದು ಕತ್ತಲೋ ಅದು ಜ್ಞಾನಿಗಳಿಗೆ ಹಗಲು, ಯಾವುದು ಸಾಮಾನ್ಯ ಜನರ ಹಗಲೋ ಅದು ಜ್ಞಾನಿಗಳಿಗೆ ರಾತ್ರಿ ಅಂತಂದ್ರು. ಅಲ್ಲಿ ಜ್ಞಾನ ಅಜ್ಞಾನವೇ ಇರುವುದು ಹೊರತು ಹಗಲು ರಾತ್ರಿ ಅಲ್ಲವೇ ಇಲ್ಲ. ಯಾವುದು ಇವರಿಗೆ ರಾತ್ರಿ ಅಂದರೆ ತಿಳಿಯದ್ದೋ ಅಜ್ಞಾನ, ಭಗವಂತನ ವಿಷಯದಲ್ಲಿ ಸಾಮಾನ್ಯ ಜನರಿಗೆ ಅದು ಕತ್ತಲು ಅಂದರೆ ಅಜ್ಞಾನ, ಅದರ ಬಗ್ಗೆ ತಿಳಿವೂ ಇಲ್ಲ. ಅಲ್ಲಿ ಅವರು ಯಾವಾಗಲೂ ಜಾಗೃತರಾಗಿರ್ತಾರೆ, ಆದ್ದರಿಂದ ಅವರಿಗೆ ಹಗಲು. ಇವರಿಗೆ ಯಾವುದು ಕತ್ತಲು, ಭಗವಂತನ ಉಪಾಸನೆ ಮಾಡತಕ್ಕಂಥ ಜ್ಞಾನಿಗಳಿಗೆ ಈ ಪ್ರಪಂಚ ಅನ್ನೋದು ಕತ್ತಲು. ಅಂದರೆ ಇದರ ವಿಷಯದಲ್ಲಿ ಅವರಿಗೆ ಗೋಚರವೇ ಇಲ್ಲ, ಇದರ ಬಗ್ಗೆ ಅವರ ಗಮನ ಹರಿಸುವುದಿಲ್ಲ. ಅದೇ ಇವರಿಗೆ ಹಗಲು, ಅದರಲ್ಲೇ ಮಗ್ನರಾಗಿರುವವರು ಅಜ್ಞಾನಿಗಳು. ಹಾಗಾಗಿ ಕತ್ತಲು ಮತ್ತು ಹಗಲು ಅನ್ನೋದು ಎಲ್ಲಿ ಬಂದರೂ ಶಾಸ್ತ್ರದಲ್ಲಿ ಅದಕ್ಕೆ ಇನ್ನೊಂದು ಅಂತರಂಗದ ಒಳಗಿನ ಕತ್ತಲು ಮತ್ತು ಹಗಲು ಅನ್ನುವ ಅರ್ಥ ಇದೆ. ಬರೇ ಹೊರಗಿನ ಕತ್ತಲು ಹಗಲು ಅಲ್ಲ, ಜ್ಞಾನ ಮತ್ತು ಅಜ್ಞಾನ ಅದೇ ಹಗಲು ಮತ್ತು ರಾತ್ರಿ. ಹಾಗಾಗಿ ರಾತ್ರಿಚರ, ನಿಶಿಚರ, ನಿಶಾಚರ ಅನ್ನುವ ಶಬ್ದವನ್ನ ಶಾಸ್ತ್ರದಲ್ಲಿ ಅಸುರರಿಗೆ ಪ್ರಯೋಗ ಮಾಡ್ತಾರೆ. ಅಂದರೆ ಅವರ ಇಡೀ ಜೀವನದ ಚರ ಗತಿ ಕತ್ತಲಲ್ಲಿದೆ, ಅಜ್ಞಾನದ ದಾರಿಯಲ್ಲಿ ಸಾಗುವವರು. ಅವರು ಎಂದೂ ಜ್ಞಾನದ ದಾರಿಗೆ ಬರುವವರಲ್ಲ. ಆದ್ದರಿಂದ ಅವರನ್ನು ನಿಶಾಚರ ಅಂತಾರೆ. ಹೌದು, ಅಜ್ಞಾನದ ದಾರಿಯಲ್ಲಿ ನಾವು ಸಾಗ್ತೇವಲ್ಲ, ಮನುಷ್ಯರು ಅಜ್ಞಾನ ದಾರಿಯಲ್ಲೇ ಸಾಗುವುದಲ್ಲೂ. ಸಂಸಾರದಲ್ಲಿ ಅಜ್ಞಾನ ಇದ್ದೇ ಇದೆಯಲ್ಲ. ಅದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅಸುರರನ್ನು ದೈತ್ಯರನ್ನು ನಿಶಾಚರರು ಅಂತ ಯಾಕೆ ಹೇಳ್ತಾರೆ ಅಂದರೆ ಅವರು ಅಜ್ಞಾನದ ದಾರಿಯಲ್ಲೇ ಸಾಗುವವರು, ಎಂದೂ ಜ್ಞಾನದ ದಾರಿಗೆ ಬರದವರು. ಅವರಿಗೆ ಕತ್ತಲೇ ಗತಿ, ಕೊನೆಗೂ ಕತ್ತಲಿಗೆ ಹೋಗಿ ಸೇರುವವರು. ಆದ್ದರಿಂದ ಅವರನ್ನು ನಿಶಿಚರರು ಅಂತ ಹೇಳ್ತಾರೆ. ಮನುಷ್ಯ ಜೀವ ಅದು ಅಜ್ಞಾನದ ದಾರಿಯಲ್ಲಿ ಸಾಗುತ್ತಾ ಇದ್ದರೂ ಕೂಡ ಅದು ಸಾತ್ವಿಕವಾಗಿದ್ದರೆ ತನ್ನ ಸತ್ವ ಸ್ವಭಾವದ ಉನ್ಮೇಷವಾದಾಗ ಮತ್ತೆ ಬೆಳಕಿನ ದಾರಿಗೆ ಬಂದು ಸೇರುವ ಸಾಧ್ಯತೆ ಇದೆ. ಯಾರು ಸ್ವರೂಪತಃ ಸಾತ್ವಿಕರಲ್ಲ ಅವರು ಬೆಳಕಿನ ದಾರಿಗೆ ಸೇರುವ ಸಾಧ್ಯತೆ ಇಲ್ಲ. ಆದ್ದರಿಂದ ಅಂಥವರನ್ನು ಕತ್ತಲಲ್ಲೇ ತಿರುಗುವವರು, ಕತ್ತಲಲ್ಲೇ ಇರುವವರು, ಕತ್ತಲನ್ನೇ ಹೋಗಿ ಸೇರುವವರು. ಚರ ಅಂದರೆ ಗತಿ ಮತ್ತು ಕತ್ತಲನ್ನೇ ಅಂದರೆ ಅಜ್ಞಾನದ ಫಲವನ್ನೇ ಅನುಭವಿಸುವವರು. ಚರ ಅಂತನ್ನುವುದಕ್ಕೆ ಹೋಗುವುದು, ಇರುವುದು, ಅನುಭವಿಸುವುದು ಅಂತ ಮೂರು ಅರ್ಥ ಇದೆ. ಅದರಿಂದ ನಿಶಿಚರರು ಅಂದರೆ ಕತ್ತಲಿನ ಕಡೆಗೆಯೇ ಹೋಗುವವರು, ಕತ್ತಲನ್ನೇ ಹೋಗಿ ಸೇರುವವರು, ಕತ್ತಲಿನ ಫಲವಾದಂತಹ ದುಃಖವನ್ನೇ ಅನುಭವಿಸುವವರು, ಕತ್ತಲಿನಲ್ಲೇ ಇರುವವರು ಅಂತ. ಹೋಗುವುದು, ಇರುವುದು, ಅನುಭವಿಸುವುದು ಈ ಎಲ್ಲ ಅರ್ಥದಲ್ಲೂ ಅವರು ನಿಶಿಚರರು. ಆದರೆ ಸಾತ್ವಿಕರು ನಿಶಿಚರರು ಅಲ್ಲ. ಅದಕ್ಕೋಸ್ಕರ ರಾಕ್ಷಸರನ್ನ, ಅಸುರರನ್ನ, ದೈತ್ಯರನ್ನ ನಿಶಿಚರ ಅಥವಾ ನಿಶಾಚರ ಅಥವಾ ರಾತ್ರಿಂಚರ ಅಂತ ಕರೀತಾರೆ. ರಾಕ್ಷಸರಲ್ಲಿ, ಅಸುರರಲ್ಲಿಯೂ ದೈತ್ಯರಲ್ಲಿಯೂ ಕೂಡ ನಿಶಿಚರರಲ್ಲದವರು ಕೆಲವರಿದ್ದಾರೆ. ಸಾತ್ವಿಕರು ಅಸುರರಲ್ಲಿಯೂ ರಾಕ್ಷಸರಲ್ಲಿಯೂ ದೈತ್ಯರಲ್ಲಿಯೂ ಕೆಲವರಿದ್ದಾರೆ. ಅವರನ್ನು ನಿಶಾಚರರು ಅಂತ ಕರೆಯುವುದಿಲ್ಲ. ದೈತ್ಯರು ಹೌದು, ಅಂದರೆ ಅದು ಆನುವಂಶಿಕತೆ, ದ್ವಿತೀಯ ಮಕ್ಕಳು ಅಂತಷ್ಟೇ. ದ್ವಿತೀಯ ಮಕ್ಕಳಾಗಿ ಹುಟ್ಟಿದ್ದ ದೈತ್ಯರು, ಸ್ವಭಾವತಃ ಅವರು ನಿಶಾಚರರಲ್ಲ. ಹಾಗೆಯೇ ಅವರಲ್ಲಿ ಕೂಡ ಕೆಲವರು ಸಾತ್ವಿಕ ಸ್ವಭಾವದವರು ಇದ್ದಾರೆ. ಬೆರಳೆಣಿಕೆಯಷ್ಟು ಮಂದಿ ಸಾತ್ವಿಕರಿದ್ದಾರೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ.
ಅದನ್ನ ದೈತ್ಯರಲ್ಲೂ ಒಳ್ಳೆಯವರಿದ್ದಾರೆ, ಆದರೆ ಮೆಜಾರಿಟಿ ಕೆಟ್ಟವರು. ಹಾಗೆ ಅವರು ಒಳ್ಳೆಯವರ ಸಂಖ್ಯೆ ಬೆರಳಿನಲ್ಲಿ ಲೆಕ್ಕ ಮಾಡಬಹುದಾದಷ್ಟು. ಅಂಥವರು ನಿಶಾಚರರಲ್ಲ, ದೈತ್ಯರು ಹೌದು. ಈ ರಾವಣ ವಸ್ತುತಃ ಅವನು ಕೂಡ ಒಳಗೆ ಎರಡು ಜೀವಗಳಿದೆ. ಎರಡು ಜೀವದಲ್ಲಿ ಒಬ್ಬ ನಿಶಾಚರ ಅಲ್ಲ. ಜೇ ವಿಜಯರೇ ಶಾಪದಿಂದ 3 ಜನ್ಮ ಬಂದದ್ದು ಅನ್ನೋ ಮಾತು ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ. ಜೇ ವಿಜಯರೇ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ, ಆಮೇಲೆ ರಾವಣ ಕುಂಭಕರ್ಣರಾಗಿ, ಆಮೇಲೆ ಶಿಶುಪಾಲ ದಂತವಕ್ರರಾಗಿ 3 ಬಾರಿ ಜನಿಸಿದರು ಅಂತ. ಈ 3 ಬಾರಿ ಜನಿಸಿದಾಗ ಅವರು ಅದರಲ್ಲಿ ಒಬ್ಬ ನಿಶಿಚರ ಇದ್ದಾನೆ, ಒಬ್ಬ ಹಗಲಲ್ಲಿ ತಿರುಗಾಡುವವನು ಇದ್ದಾನೆ. ಆದರೆ ಅವನು ರಾತ್ರಿಯಲ್ಲಿ ತಿರುಗುವವನ ಒಟ್ಟಿಗೆ ಸೇರಿ, ಈ ಸಹವಾಸ ದೋಷ ಅಂತಾರಲ್ಲ, ಅವನ ಜೊತೆಗೆ ಸೇರಿ ಅವನಿಗೂ ರಾತ್ರಿ ತಿರುಗೋದು ಅಭ್ಯಾಸ ಆಗಿಬಿಟ್ಟಿದೆ. ನಾವು ಯಾರ ಜೊತೆಗೆ ಇರ್ತೇವೋ ಅವರ ಹ್ಯಾಬಿಟ್ಸ್ಗಳನ್ನು ನಾವು ಅಂಟಿಸಿಕೊಳ್ತೇವೆ. ಅಂದ್ರೆ ಏನಾಗಿದೆ ಅಂದರೆ ಜಯನಿಗೆ ಸೂಕ್ತವಾಗಿದೆ ಆ ಬೆಳಕು, ಅವನು ಕತ್ತಲಲ್ಲಿ ತಿರುಗುವುದನ್ನು ಅವನ ಜೊತೆಗೆ ಸೇರಿ ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದಾನೆ. ಹಾಗೆ ಯಾಕಂದರೆ ಶಾಪದಿಂದ ಅವರ ನಿಜವಾದ ಬೆಳಕು ಸನಕಾದಿಗಳ ಶಾಪದಿಂದ ಮಸುಕಾಗಿ ಬಿಟ್ಟಿದೆ. ಅವರು ಕತ್ತಲಲ್ಲಿ ಸಂಚರಿಸುವ ಸ್ಥಿತಿಯಲ್ಲಿ ಇವನ ಜೊತೆಗೆ ಸೇರಿಕೊಂಡಿದ್ದಾರೆ. ಅಂತತಃ ರಾವಣ ಅಂದರೆ ಅವನಲ್ಲಿರತಕ್ಕಂಥ ಅಸುರ ರಾಕ್ಷಸ ಶಕ್ತಿ ಭಗವಂತನನ್ನು ದ್ವೇಷಿಸುವಾಗ ಇದು ಸ್ವಲ್ಪ ಸಹಾಯ ಮಾಡಿತು ಅದಕ್ಕೆ. ಈ ಸಾತ್ವಿಕ ಚೇತನವು ಅದನ್ನು ಪ್ರೊಟೆಸ್ಟ್ ಮಾಡಲಿಲ್ಲ. ಇಲ್ಲದೆ ಇದ್ದರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಇರುತ್ತೆ. ಒಂದೇ ವ್ಯಕ್ತಿಯಲ್ಲಿ ಒಂದು ಸಂಘರ್ಷ ಇರ್ತದೆ. ಒಂದು ವ್ಯಕ್ತಿತ್ವ ಅವನದು ತಾನು ಹಾಗೆ ಮಾಡಿದ್ದು ಸರಿ, ಹಾಗೆ ಮಾಡಬೇಕು ಅಂತ ಸಮರ್ಥನೆ ಮಾಡ್ತದೆ. ಇನ್ನೊಂದು ವ್ಯಕ್ತಿತ್ವ ನಾನು ಹೀಗೆ ಮಾಡಬಾರ್ದಿತ್ತು, ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಡ್ತದೆ. ಆವಾಗ ಅದರಲ್ಲಿ 2 ಕಾರಣಗಳು ಇರ್ತವೆ. ಇಂತಹ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ನಾವೇನು ಹೇಳ್ತೇವೆ, ಆ ರೀತಿಯ ದ್ವಂದ್ವ ಒಳಗೆ ಆಗಲಿಕ್ಕೆ 2 ಕಾರಣಗಳಿರ್ತವೆ. ಒಂದು, ಅವನಲ್ಲೇ ಒಮ್ಮೆ ಸಾತ್ವಿಕ ಮತ್ತು ತಾಮಸ ಗುಣಗಳ ಮೇಲಾಟ. ತಾಮಸ ಗುಣ ಅವನ ಮೇಲೆ ಆಕ್ಯುಪೈ ಮಾಡಿದಾಗ ಅವನಿಗೆ ತಾನು ಮಾಡಿದ್ದು ಕರೆಕ್ಟು ಅಂತ ಸಮರ್ಥನೆ ಮಾಡ್ತಾನೆ. ಸಾತ್ವಿಕ ಗುಣ ಎಲ್ಲೋ ಜಾಗೃತವಾದಾಗ ತಾನು ಹೀಗೆ ಮಾಡಬಾರ್ದಿತ್ತು ಅಂತ. ಈ ಗುಣಗಳ ಮೇಲಾಟದಿಂದಲೂ ಹಾಗೆ ಆಗ್ತದೆ ಒಮ್ಮೊಮ್ಮೆ. ಹೀಗೆ 2 ವಿಧವಾದ ಯೋಚನೆ ಬಂದವರಲ್ಲೆಲ್ಲ ಜೀವದ್ವಯ ಸಮಾವೇಶ ಇರೋದಿಲ್ಲ. ಆದರೆ ಕೆಲವು ಕಡೆ ಅಕಸ್ಮಾತ್ತಾಗಿ ಜೀವದ್ವಯ ಸಮಾವೇಶ ಇರ್ತದೆ. ಆಗ ಕೂಡ ಇಡೀ ಜೀವನದಲ್ಲಿ ಈ ಸಂಘರ್ಷ ಇರ್ತದೆ. ತಾನು ಮಾಡುವುದು ಸರಿ ಅಂತ ಒಂದು ಕಡೆ, ತಾನು ಮಾಡುವುದು ತಪ್ಪು ಅನ್ನೋ ಕಾನ್ಫ್ಲಿಕ್ಟ್ ಅನ್ನೋದು ಸ್ಪ್ಲಿಟ್ ಪರ್ಸನಾಲಿಟಿಯಲ್ಲಿ. ಅಂದರೆ 2 ಜೀವಗಳು ಸೇರಿಕೊಂಡಾಗ ಇಂಥ ಸಂಘರ್ಷ ಕಂಸನಿಗೂ ಇತ್ತು. ಅವನು ಎಷ್ಟೋ ಬಾರಿ ಕೃಷ್ಣನಿಗೆ ವಿರುದ್ಧವಾದಂಥ, ಕೃಷ್ಣನನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವಿರೋಧ ಮಾಡಬೇಕು ಅಂತ ಪ್ರಯತ್ನ ಮಾಡಿ ವಸುದೇವ ದೇವಕಿಯರನ್ನೆಲ್ಲ ಸೆರೆಮನೆಯಲ್ಲಿಟ್ಟು ಇಷ್ಟೆಲ್ಲ ಮಾಡಿದವ ಕೊನೆಗೆ ಹೋಗಿ ವಸುದೇವ ದೇವಕಿಯರ ಹತ್ರ ಕ್ಷಮೆ ಕೇಳಿ ಅವರನ್ನು ಸೆರೆಯಿಂದ ಬಿಡಿಸಿ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಅನ್ಯಾಯವಾಗಿ ನಿಮ್ಮನ್ನು ಸೆರೆಮನೆಯಲ್ಲಿಟ್ಟೆ, ಎಲ್ಲ ದೇವರ ಇಚ್ಛೆ ಅಂತ ನಡೆಯುವುದು ಅಂತಾನೆ ಒಂದು ಸರ್ತಿ ಹೋಗಿ. ಹಾಗೆ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯನಲ್ಲಿ ಅವನೊಳಗೆ ಇರತಕ್ಕಂಥ ಸಾತ್ವಿಕ ಚೇತನ ಮಾತಾಡುತ್ತೆ, ಮತ್ತೊಮ್ಮೊಮ್ಮೆ ಅವನೊಳಗಿರತಕ್ಕಂಥ ತಾಮಸ ಚೇತನ ಮಾತಾಡುತ್ತೆ. ಇದು 2 ವ್ಯಕ್ತಿಗಳ ಸಮಾವೇಶ ಇದ್ದಾಗ. ಇಲ್ಲದೆ ಇದ್ರೆ ಸಾತ್ವಿಕ ಚೇತನ ತಾಮಸ ಚೇತನ ಅಲ್ಲ, ಸಾತ್ವಿಕ ಗುಣ ಮತ್ತು ತಾಮಸ ಗುಣ ಅವನೊಳಗೆ 2 ರೀತಿಯ ಭಾವನೆಗಳನ್ನು, ದ್ವಂದ್ವವನ್ನು ಸೃಷ್ಟಿ ಮಾಡುತ್ತೆ. ಮನುಷ್ಯ ದ್ವಂದ್ವಾತೀತನಾಗಬೇಕು ಅಂತಂದ್ರೆ ಇದೇ. ದ್ವಂದ್ವಾತೀತ ಅಂದ್ರೆ 2 ಇಲ್ಲ ಎಲ್ಲ ಒಂದೇ ಅಂತ ತಿಳ್ಕೋಬೇಕು ಅಂತ ಅರ್ಥ ಅಲ್ಲ. ಈ ದ್ವಂದ್ವ ನಮ್ಮ ಒಳಗೆ ಯಾವಾಗಲೂ ನಡೆಯುವ ಸಾತ್ವಿಕ ತಾಮಸ ಗುಣಗಳ ಸಂಘರ್ಷ ಉಂಟಲ್ಲ, ಈ ಸಂಘರ್ಷದಿಂದ ಮೀರಿ ನಿಂತು ಶುದ್ಧ ಸತ್ವದಲ್ಲಿ ನಿಲ್ಲಬೇಕು ಅಂತ ಅರ್ಥ. ದ್ವಂದ್ವಾತೀತರಾಗುವುದು. ದ್ವಂದ್ವಾತೀತೋ ವಿಮತ್ಸರಃ ಅನ್ನತಕ್ಕಂಥ ದ್ವೈಧ ಸಂಶಯ, ವಿಚ್ಛಿನ್ನ ದ್ವೈಧ ಸಂಶಯ. ಈ ದ್ವೈಧ ದ್ವಂದ್ವ ಅಂತಂದ್ರೆ ಇದು ಸರಿ ತಪ್ಪುಗಳನ್ನ ಎರಡನ್ನೂ ಒಳಗಿನಿಂದ ಸಮರ್ಥನೆ ಮಾಡತಕ್ಕಂಥ 2 ವ್ಯಕ್ತಿತ್ವಗಳು ನಮ್ಮೊಳಗೆ ಇರ್ತವೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಖಚಿತವಾಗಿ ತೀರ್ಮಾನ ಮಾಡಿ ತಪ್ಪನ್ನು ತೊರೆದು ಸರಿಯ ದಾರಿಗೆ ಸಾಗುವ ನಿರ್ಧಾರ, ಅದು ದ್ವಂದ್ವಾತೀತತ್ವ. ಇವರು ಹಾಗಲ್ಲ. ಇವರಲ್ಲಿಯೂ ದ್ವಂದ್ವಾತೀತತ್ವ ಒಂದು ರೀತಿಯಿಂದ ಇದೆ, ಅಸುರರಲ್ಲಿಯೂ. ಅವ್ರಿಗೆ ಏನು ಅಂದರೆ ಈ ಕಾನ್ಫ್ಲಿಕ್ಟ್ ಇಂದ ಕೊನೆಗೆ ಅವರು ತೀರ್ಮಾನ ಮಾಡಿ ಒಂದು ತೀರ್ಮಾನ ಎಲ್ಲಿ ಅಂದರೆ ತಪ್ಪನ್ನೇ ಸರಿ ಅಂತ ತೀರ್ಮಾನ ಮಾಡಿ ಕೂತ್ಬಿಡ್ತಾರೆ ಅಷ್ಟೇ. ಅವರು ನಿಶ್ಚಿಚರರು. ತಪ್ಪನ್ನೇ ಅಂದರೆ ಕತ್ತಲೆಯನ್ನೇ ಬೆಳಕು ಅಂತ ವಾಕ್ಯಾರ್ಥ ಮಾಡಿ ಪ್ರೂವ್ ಮಾಡಿ ಬಿಡ್ತಾರೆ. ಅಂಥವರು ನಿಶಿಚರರು. ಅಂಥ ನಿಶಿಚರರಲ್ಲಿ ಖರತರ ಅಂದರು ರಾವಣನನ್ನ. ಅಂದರೆ ಅತ್ಯಂತ ಕ್ರೂರ ರಾವಣ ಮಾಡಿರತಕ್ಕಂಥ ಲೋಕ ಹಿಂಸೆ
ಪ್ರಾಯ ಇತಿಹಾಸದಲ್ಲಿ, ಪೌರಾಣಿಕ ಇತಿಹಾಸದಲ್ಲಿ ಇನ್ಯಾವ ರಾಕ್ಷಸರು ಯಾವ ದೈತ್ಯ ಶಕ್ತಿಯೂ ಮಾಡಿಲ್ಲ. ಸಾಮಾನ್ಯ ಅವನಿಗೆ 100 ಶಾಪಗಳಿದ್ದವು, ಒಂದೆರಡಲ್ಲ. ಶಾಪಗಳು ಅಂದರೆ ಯಾರದ್ದು ಅಂದರೆ ಗಂಡಸರು ಶಾಪ ಕೊಟ್ಟದ್ದು ಕಡಿಮೆ, ಅವನು ಹೆಂಗಸರ ಶಾಪ. ಅವನು ಎಲ್ಲಿ ಹೋದರೆ ಅಲ್ಲಿ ಇರ್ತಕ್ಕಂಥ, ಎಲ್ಲಿ ಹೋದ, ದೇವಲೋಕಕ್ಕೆ ಹೋಗಲಿ, ಅಪ್ಸರೆಯರ ಹತ್ರ ಹೋಗಲಿ, ಅಲ್ಲಿ ಇದ್ದಂಥ ಹುಡುಗಿಯರನ್ನ ಅಪಹಾರ ಮಾಡ್ಕೊಂಡು ಬಂದ, ತನ್ನ ಅಂತಃಪುರದಲ್ಲಿ ಇಟ್ಟುಕೊಂಡ. ಋಷಿಗಳ ಹತ್ರ ಹೋದ, ಅಲ್ಲಿ ಋಷಿ ಪತ್ನಿಯರನ್ನು ಅಪಹಾರ ಮಾಡಿದ, ತನ್ನ ಅಂತಃಪುರದಲ್ಲಿ ಇಟ್ಟುಕೊಂಡ. ಅವನ ಅಂತಃಪುರದಲ್ಲಿ ಇದ್ದದ್ದೇ ಪರಸ್ತ್ರೀಯರು. ಅವನು ಮಂಡೋದರಿ ಒಬ್ಬಳು ಬಿಟ್ಟರೆ ಮತ್ತೆಲ್ಲ ಪರಸ್ತ್ರೀಯರನ್ನು ಬಲಾತ್ಕಾರವಾಗಿ ತಂದು ತನ್ನ ಅಂತಃಪುರದಲ್ಲಿ ಇಟ್ಟುಕೊಳ್ಳೋನು. ಅವರು ಅನುದಿನ ಕಣ್ಣೀರು ಸುರಿಸಿ ಅವನೇ ಶಾಪ ಹಾಕ್ತಿದ್ರು. ಹೀಗೆ ಹೆಣ್ಮಕ್ಕಳ ಕಣ್ಣೀರು ಮತ್ತು ಶಾಪವೇ ಕೊನೆಗೆ ಅದಕ್ಕೆ ಶಿಖರಪ್ರಾಯವಾಗಿ ಸೀತೆಯನ್ನೇ ಅಪಹಾರ ಮಾಡಿದ. ಅಲ್ಲಿಂದ ಅವನು ಪೂರ್ತಿ ಉಳಿದವರ ಕಣ್ಣೀರಿಗೆ ಫಲ ಬರಬೇಕಾಗಿದ್ದರೆ ಸೀತೆಯನ್ನು ಅಪಹಾರ ಮಾಡಬೇಕಾಗಿ. ಹೀಗೆ ಅವನು ಅತ್ಯಂತ ಕ್ರೌರ್ಯವನ್ನ, ಬಲಾತ್ಕಾರವಾಗಿ ತನಗೆ ಬೇಕಾದ್ದನ್ನ, ರತ್ನಂ ಚೇತ್ ಕ್ವಚಿದಸ್ತಿ ತತ್ ಪರಿಣಮತ್ಯಸ್ಮಾಸು ಶಕ್ರಾದಪಿ ಅಂತ ಒಂದು ಮಾತು ರಾವಣನ ಬಾಯಲ್ಲಿ ಹೇಳಿಸಿದ್ದಾನೆ. ಬಹುಭೂತಿ, ಜಗತ್ತಿನಲ್ಲಿ ಯಾವುದಾದರೂ ಶ್ರೇಷ್ಠವಾದ ವಸ್ತು ಇದ್ದರೆ ಅದು ಎಲ್ಲಿಯೇ ಇರಲಿ, ಅದು ರಾವಣನ ಅಂತಃಪುರಕ್ಕೆ ಬಂದು ಸೇರಬೇಕು. ಯಾವುದೇ ವಸ್ತು, ಅದು ರತ್ನ ಇರಬಹುದು, ಹೆಣ್ಣು ಇರಬಹುದು, ಅಂತೂ ಜಗತ್ತಿನಲ್ಲಿ ಎಲ್ಲರೂ ಬಯಸುವ ಅನರ್ಘ್ಯವಾದ ಅಪೂರ್ವವಾದ ಒಂದು ಸೊತ್ತು ಇದ್ರೆ ಅದು ಎಲ್ಲಿರ್ಬೇಕದು? ಅದು ರಾವಣನ ಮನೆಯಲ್ಲಿ ಇರಬೇಕು, ಇನ್ನೊಬ್ಬರ ಮನೆಯಲ್ಲಿ ಇರುವಂತಹದ್ದಲ್ಲ. ಆ ರೀತಿ ಬದುಕಿದವ. ಜಗತ್ತಿನಲ್ಲಿ ಏನು ಭೋಗದ್ರವ್ಯ ಇದೆ ಅದೆಲ್ಲ ನನಗೆ ಸಲ್ಲಬೇಕು, ನಾನು ಒಬ್ಬನೇ ಭೋಗಿಸಬೇಕು ಅನ್ನುವಂಥ ಅತಿರೇಕವಾದಿಯಾಗಿದ್ದವ. ಅದರಿಂದ ಆಚಾರ್ಯ ಹೇಳ್ತಾರೆ ಖರತರ ನಿಶಿಚರ, ಅತ್ಯಂತ ಖರ ಅಂದರೆ ಬಹಳ ಕ್ರೌರ್ಯದಿಂದ, ಬಲಾತ್ಕಾರದಿಂದ ತನ್ನ ಬದುಕನ್ನು ರೂಪಿಸಿಕೊಂಡವ. ಇನ್ನೊಬ್ಬರ ಭಾವನೆಗಳಿಗೆ, ಬಯಕೆಗಳಿಗೆ ಬೆಲೆ ಕೊಡಬೇಕು ಅನ್ನುವುದನ್ನು ಎಂದೂ ಯೋಚಿಸಿದವನಲ್ಲವ. ಖರತರ ನಿಶಿಚರ ದಹನ ಅಂಥ ರಾವಣನನ್ನ ಮತ್ತು ಅವನಿಗೆ ಬೆಂಬಲವಾಗಿ ನಿಂತ ಎಲ್ಲರನ್ನ, ವಾಸ್ತವಿಕವಾಗಿ ಕುಂಭಕರ್ಣ ರಾವಣನಷ್ಟು ಕ್ರೌರ್ಯವನ್ನು ಮಾಡಿಲ್ಲ. ಅವನು ಯಾವ ಪರಸ್ತ್ರೀಯರನ್ನು ಅಪಹಾರ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ರಾವಣನಿಗೆ ಬೆಂಬಲಕ್ಕೆ ನಿಂತ, ಅಣ್ಣ ಮಾಡಿದ್ದನ್ನ ಸಮರ್ಥನೆ ಮಾಡ್ತಾ ಕೂತ ಅಷ್ಟೇ ಹೊರತು ಅವನು ಸ್ವತಃ ರಾವಣನಷ್ಟು ಕ್ರೌರ್ಯವನ್ನು ಮಾಡಿಲ್ಲ. ಅಷ್ಟೇ ಅಲ್ಲ, ಸೀತೆಯನ್ನು ಅಪಹಾರ ಮಾಡಿ ತಂದು ರಾಮಚಂದ್ರ ಯುದ್ಧಕ್ಕೆ ಬಂದಾಗ ಕುಂಭಕರ್ಣನನ್ನು ಎಬ್ಬಿಸಿ ನಿನ್ನ ನೆರವು ಬೇಕು ಅಂತ ಹೇಳಿದಾಗ ಕುಂಭಕರ್ಣ ಏನು ಹೇಳಿದ ಗೊತ್ತಾ? ನಾನು ನಿನ್ನ ಹತ್ರ ಹೇಳಿದ್ದೇನೇನು ಸೀತೆಯನ್ನು ಕದ್ದುಕೊಂಡು ಬಾ ಅಂತ. ಕದ್ದುಕೊಂಡು ಬಂದದ್ದು ನೀನು, ಈಗ ನನಗೆ ರಾಮನ ಹತ್ರ ವಿರುದ್ಧ ಹೋರಾಟಕ್ಕೆ ನೆರವು ಕೊಡು ಅಂತ ಯಾಕೆ ಹೇಳ್ತಿ? ನಾನೇನು ಸೀತೆಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿಲ್ಲ, ಬಿಟ್ಬಿಡು, ರಾಮಚಂದ್ರನ ಹಿಡ್ಕೊಂಡು ಹೋಗ್ಲಿ, ನಿನಗೆ ಯಾಕೆ ಬೇಕು ಆಕೆ ಅಂತ ಹೇಳ್ತಾನೆ. ಹೀಗೆ ಎಲ್ಲೋ ಒಮ್ಮೆ ಅವನಲ್ಲಿ ಸಾತ್ವಿಕ ಜೀವ ಜಾಗೃತವಾಗಿ ಅಣ್ಣನ ಹತ್ರ ಜಗಳಾಡಿದಾನೆ. ಆದರೆ ಕೊನೆಗೆ ಅಣ್ಣನಿಗೆ ಸಪೋರ್ಟ್ ಮಾಡಿದ. ಅದು ಎಲ್ಲ ಬಣ್ಣ ಮಸೂನಿಗೆ ಮೊದಲು ಒಳ್ಳೆ ಮಾತಾಡಿ ಕೊನೆಗೆ ಆಯಿತು, ನಿನಗೆ ನಿನ್ನ ಬೆಂಬಲಕ್ಕೆ ನಾನಿದ್ದೇನೆ ಅಂತ ಹೋರಾಟ ಮಾಡಿದ. ಹಾಗಾಗಿ ಅವನ ಖರತ್ವಕ್ಕೆ, ರಾವಣನ ದೌಷ್ಟ್ಯಕ್ಕೆ ಪೂರ್ತಿ ಬೆಂಬಲ ಕೊಟ್ಟ. ಕಡೆಗೆ ಮೊದಲು ವಾದ ಮಾಡಿ ಬೆಂಬಲ ಕೊಡದೆ ದೂರ ನಿಂತವ ವಿಭೀಷಣ ಒಬ್ಬನೇ ಅವರ ಅಣ್ಣ ತಮ್ಮಂದಿರಲ್ಲಿ. ಅವನು ಸುರುವಿಂದ ಕೊನೆಯ ತನಕ ವಿರೋಧ ಮಾಡಿದ. ಅಣ್ಣ ಒಪ್ಪದೇ ಇದ್ದಾಗ ಅಣ್ಣನನ್ನು ಬಿಟ್ಟು ದೂರ ಸರಿದ. ಅದಕ್ಕೋಸ್ಕರವೇ, ಆದರೆ ಅವನು ನಿಶಿಚರನಾಗಿದ್ದ. ಅಲ್ಲಿ ಆ ಜನ್ಮತಃ ಅಲ್ಲಿ ಇದ್ದರೂ ಕೂಡ ಅವನು ಕತ್ತಲೆಯಲ್ಲಿ ಸಂಚರಿಸಬೇಕಾದ ಪ್ರಸಂಗ ಬಂದಾಗಲೂ ಅಲ್ಲಿ ನಿಲ್ಲದೆ ಬೆಳಕಿಗೆ ಬಂದವ. ಅದರಿಂದ ಅವನು ಖರನಲ್ಲ, ಸೌಮ್ಯ ಸ್ವಭಾವದವನಾದ. ಖರತರ ನಿಶಿಚರ ದಹನ ಅಂತ ಆ ರಾಕ್ಷಸ ಕ್ರೂರರಾಗಿರತಕ್ಕಂಥ ರಾವಣ ಮತ್ತು ಅವನ ಅನುಯಾಯಿಗಳನ್ನ ಸುಟ್ಟವನು ಅಂತ ಹೇಳ್ತಾರೆ. ಸುಟ್ಟವನು ಅನ್ನತಕ್ಕಂಥ ಶಬ್ದ ಇಲ್ಲಿ ಕೊಂದವನು ಅಂತ ಹೇಳುವುದಿಲ್ಲ ಆಚಾರ್ಯ, ಸುಟ್ಟವನು ಅಂತ. ಒಂದು ದೃಷ್ಟಿಯಿಂದ ರಾವಣನ ಸಂಹಾರ ಯಾವಾಗ ಆಯಿತು ಅಂದರೆ ಅದು ಆಂಜನೇಯ ಲಂಕೆಯನ್ನು ಸುಟ್ಟಾಗಲೇ ಆಯಿತು, ಮತ್ತು ಅದಕ್ಕಿಂತ ಹೆಚ್ಚು ಸೀತೆಯನ್ನು ತಂದು ಲಂಕೆಯಲ್ಲಿ ಇಟ್ಟಾಗಲೇ ಆಯಿತು. ಅದನ್ನು ಮಂಡೋದರಿ ಹೇಳ್ತಾರೆ. ಈ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯ ದಹನ ಅನ್ನೋ ಶಬ್ದವನ್ನು ಬಳಸ್ತಾರೆ. ರಾವಣನ ಸಂಹಾರ, ಲಂಕೆ ಸುಟ್ಟು ಹೋದದ್ದು ಹನುಮಂತನಿಂದ ಅಲ್ಲ, ಇದು ಮಂಡೋದರಿ ಹೇಳೋ ಮಾತು. ಸೀತಾಹ್ವಯಂ ಜ್ಯೋತಿಷಿ ಅಂತ. ಸೀತೆ ಅನ್ನುವಂಥ ಪತಿವ್ರತೆಯಾದ ಸೀತೆ ಎನ್ನುವ ಬೆಂಕಿಯನ್ನು ತಂದು ಲಂಕೆಯಲ್ಲಿ ಇಟ್ಟಲ್ಲ, ಆವಾಗಲೇ ನಮ್ಮ ರಾಕ್ಷಸ ಕುಲ ಸುಟ್ಟು ಹೋಯಿತು ಅಂತಾಳೆ ಮಂಡೋದರಿ. ಅದನ್ನು ಹೇಳೋದಕ್ಕೋಸ್ಕರವೇ ಲಂಕೆಯನ್ನ ಮತ್ತು ರಾವಣನನ್ನ ಸುಟ್ಟವಳು ಸೀತೆ ಅಂತಾಳೆ ಮಂಡೋದರಿ. ಅವಳನ್ನು ಬಲಾತ್ಕಾರವಾಗಿ ತಂದಿಟ್ಟಾಗಲೇ ಲಂಕೆಯ ಭವಿಷ್ಯ ಮುಗಿದು ಹೋಯಿತು. ಆಮೇಲೆ ಅದು ಸೂಚನೆ ಮಾಡಿದ ಆಂಜನೇಯ ಬಂದು ಭಗವಂತ ಅದನ್ನು ಮಂಗಲ ಹಾಡಿದ ಆ ಕಾರ್ಯಕ್ರಮಕ್ಕೆ. ಹೀಗೆ ಲಂಕೆಯನ್ನ ಸುಟ್ಟ, ರಾಕ್ಷಸ ಕುಲವನ್ನು ಸುಟ್ಟವನು ಅಂತ. ನಿಶಿಚರ, ಖರತರ ನಿಶಿಚರ ದಹನ ಪರಾಮೃತ. ಆದರೆ ನೀನು ಬರೇ ಲಂಕೆಯನ್ನು ಸುಡುವಂಥ ಅಥವಾ ರಾಕ್ಷಸನ ಸುಡುವಂಥ
ಒಂದು ಬಲಪ್ರಯೋಗದ ಬಲಕಾರ್ಯವನ್ನು ಮಾತ್ರ ತೋರಿಸಿದವನಲ್ಲ, ಪರಾಮೃತ. ನೀನು ಪರರಿಗೂ ಶ್ರೇಷ್ಠರಾಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅಮೃತತ್ವವನ್ನು ಮೋಕ್ಷಪ್ರದನಾದವ. ಆದ್ದರಿಂದ ಆ ನಿನ್ನ ಅನುಯಾಯಿಗಳಾಗಿ ಬಂದವರಲ್ಲೇ ಪರ ಅಂದರೆ ಶ್ರೇಷ್ಠನಾಗಿರತಕ್ಕಂಥ ಆಂಜನೇಯ, ಅವನಿಗೆ ಅಮೃತತ್ವವನ್ನು ಕೊಟ್ಟವ ನೀನು. ರಘುವಂಶದ ಹಿರಿಯ ಶ್ರೇಷ್ಠ ಕುಡಿಯಾಗಿ ಬಂದು ಅವತರಿಸಿದವ, ರಘುವಂಶದಲ್ಲಿ ಬಂದವ. ಮಾನದ ಅಂದರು, ಮಾನವನ್ನು ಕೊಟ್ಟವ, ಮಾನವನ್ನು ಕಳೆದವ ಅಂತ ಎರಡೂ ಅರ್ಥ ಸಂಸ್ಕೃತದಲ್ಲಿ ಮಾನದ ಅನ್ನುವುದಕ್ಕೆ. ಮಾನಂ ದದಾತೀತಿ ಮಾನದಃ, ಮಾನಂ ದ್ಯತೀತಿ ಮಾನದಃ ಅಂತ. ದೋ ಖಂಡನೆ, ದೋ ದಾನದಾನೆ ಅಂತ ಎರಡು. ಮಾನದ ಅಂದ್ರೆ ಮಾನ ಕೊಟ್ಟವ. ಇದು ವಿಚಿತ್ರ, ಸಂಸ್ಕೃತದಲ್ಲಿ ಮಾತ್ರ ಹೀಗೆ ಸಾಧ್ಯ, ಬೇರೆ ಭಾಷೆಯಲ್ಲಿ ಆಗೋದಿಲ್ಲ. ಮಾನದ ಅಂದ್ರೆ ಮಾನವನ್ನು ಕೊಟ್ಟವ, ಮತ್ತೆ ಮಾನದ ಅಂದ್ರೆ ಮಾನವನ್ನು ಕಳೆದವ. ಎರಡು ಅರ್ಥವಾಗತ್ತೆ. ಏನು ಅಂದ್ರೆ ಮಾನ ಅಂತ ಅನ್ನುವುದಕ್ಕೂ ಅನೇಕ ಅರ್ಥ. ಮಾನ ಅಂದ್ರೆ ಗರ್ವ ಅಂತ, ಮಾನ ಅಂತಂದ್ರೆ ಸಮ್ಮಾನ ಅಂತ ಅರ್ಥ, ಮಾನ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಇವೆಲ್ಲ ಸಂಸ್ಥೆಯಲ್ಲಿ ಇರತಕ್ಕಂಥ ಅರ್ಥಗಳು. ಅದರಿಂದ ನೀನು ಮಾನದ ಅಂದ್ರೆ ರಾವಣನ ಗರ್ವವನ್ನು ಮುರಿದವ. ಆದರೆ ರಾವಣನ ಗರ್ವವನ್ನು ಮುರಿದು ಆ ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯದ ಸಮ್ಮಾನವನ್ನು ಕೊಟ್ಟವ. ಅದನ್ನ ನೀನು ರಾವಣನಿಗೂ ಮಾನದ, ವಿಭೀಷಣನಿಗೂ ಮಾನದ. ಅಂದರೆ ರಾವಣನ ಗರ್ವವನ್ನು ಮುರಿದವ, ವಿಭೀಷಣನಿಗೆ ಲಂಕೆಯ ಸಾಮ್ರಾಜ್ಯದ ಸಮ್ಮಾನವನ್ನು ಕೊಟ್ಟವ. ನಿನ್ನನ್ನು ನಂಬಿದ ಎಲ್ಲರಿಗೂ ಮಾನದ ಅಂದರೆ ಜ್ಞಾನವನ್ನು ಕೊಟ್ಟವ, ಜ್ಞಾನಪ್ರದ. ಜ್ಞಾನಪ್ರದಸ್ಸ ಭಗವಾನ್ ಕಮಲಾ ವಿರಿಂಚ ಶರ್ವಾದಿ ಪೂರ್ವ ಜಗತೋ ನಿಖಿಲಾದ್ವರಿಷ್ಠ. ನೀನು ಎಲ್ಲ ಭಕ್ತರಿಗೆ ಸಾತ್ವಿಕರಿಗೆ ಜ್ಞಾನವನ್ನು ಕೊಟ್ಟವ. ರಘುವರ ಮಾನದ ಅಂಥ ರಘುವಂಶದ ಮುಕ್ತಾಮಣಿಯಾಗಿ ಅವತರಿಸಿ ಬಂದ ರಾಮಚಂದ್ರನೇ, ಭವ ಮಮ ಶರಣಂ, ನನಗೆ ಶರಣನಾಗು. ಸರಿ, ಅಲ್ಲಿಂದ ಕೋರಸ್ಸು ಬಂತು. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಮುಂದಿನ ಕೃಷ್ಣಾವತಾರಕ್ಕೆ ಬರ್ತಾರೆ. ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಂ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಸುಲಲಿತ ತನುವರ, ಅಲ್ಲಿಯೂ ಕೂಡ ಈ ಮಾತಿಗೆ ಒತ್ತು ಕೊಟ್ಟಿದ್ದಾರೆ ನೋಡಿ. ದೇವಕಿ ನಂದನ ಸುಂದರ ರೂಪ ಅಂತ. ಸುಂದರ ರೂಪ ಅಂತನ್ನುವುದನ್ನು ಕೃಷ್ಣಾವತಾರಕ್ಕೆ ಹಿಂದಿನ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ಕೂಡ ಅದಕ್ಕೆ ಒತ್ತು ಕೊಡ್ತಾರೆ, ಸುಲಲಿತ ತನುವರ ಅಂತ. ಸುಲಲಿತ ತನು, ಲಾಲಿತ್ಯ ಅಂತಂದ್ರೆ ಮೋಹಕತ್ವ. ಅತ್ಯಂತ ಸುಂದರವಾದಂಥ ರೂಪವನ್ನು ತೊಟ್ಟು ಭೂಮಿಗೆ ಇಳಿದು ಬಂದವನೇ. ಅಂದ್ರೆ ಆ ಸೌಂದರ್ಯದ ಪೂರ್ಣ ಅಭಿವ್ಯಕ್ತಿ ಭಗವಂತ ಎಲ್ಲ ರೂಪಗಳಲ್ಲಿ ಮಾಡಿಲ್ಲ. ಅದರ ಪೂರ್ಣ ಸೌಂದರ್ಯ, ಆ ದ್ವಾತ್ರಿಂಶ ಲಕ್ಷಣ ಉಪೇತವಾದ ಆ ದಿವ್ಯ ಶರೀರದ ಚಲುವು ಏನು ಅನ್ನುವುದನ್ನ ಮನುಷ್ಯನ ಕಣ್ಣು ನೋಡ್ಲಿಕ್ಕೆ ಸಾಧ್ಯವಾಗುವಷ್ಟು ಪೂರ್ಣ ಪ್ರಮಾಣದಲ್ಲಿ ತೋರಿಸಿದ ಅವತಾರ ಅಂತ. ಸುಲಲಿತ ತನು, ಅತ್ಯಂತ ರೋಚಕವಾದ ಮೋಹಕವಾದಂಥ ರೂಪಶ್ರೀಯನ್ನು ತೊಟ್ಟು ಭೂಮಿಗಿಳಿದು ಬಂದವನೇ. ಆದರೆ ಅದು ತನು ಅಂದರೆ ದೇಹವನ್ನು ತೊಟ್ಟು ಅಂತ ಹೇಳಿದ್ರೆ ಹಾಗ ನಮ್ಮ ಹಾಗೆ ಪಂಚಭೌತಿಕ ದೇಹ ಅಲ್ಲ ಅಂದ್ರೆ ತನುವರ ಅಂದರು. ಅದು ಶ್ರೇಷ್ಠವಾದ ಶರೀರ, ಅದು ಜ್ಞಾನಾನಂದಮಯವಾದ ಶರೀರವೇ. ಆ ಜ್ಞಾನಾನಂದಮಯವಾದ ಶರೀರ ಎಷ್ಟು ಸುಂದರವಾಗಿರಬಹುದು ಅನ್ನುವ ಕಲ್ಪನೆಯನ್ನ ಮನುಷ್ಯರ ಕಣ್ಣಿಗೆ ಕೊಟ್ಟ ಅವತಾರ ಅದು. ಸುಲಲಿತ ತನುವರ, ವರದ, ಶ್ರೇಷ್ಠರಾದವರಿಗೂ ಕೂಡ ಅವರು ಬಯಸಿದ್ದನ್ನೆಲ್ಲ ಕೊಟ್ಟವ. ವರದ, ಅವರು ಬಯಸಿದ್ದನ್ನು ಕೊಟ್ಟವ. ಪಾಂಡವರಿಗೆ ವಿಶೇಷವಾಗಿ ಅವರು ಬಯಸಿದ್ದನ್ನು ಕೊಟ್ಟವ. ಹೀಗೆ ಯಾರು ಅವನಿಗೆ ಶರಣಾಗತರಾದರೂ ಅವರಿಗೆ ಬಯಸಿದ್ದನ್ನು ಕೊಟ್ಟವ. ಮಹಾಬಲ, ಸಾಮಾನ್ಯ ಚಂದದ ದೇಹ ಅಂತಂದ್ರೆ ಅದು ಬಹಳ ನವುರಾದ, ನಯವಾದ, ನುಣುಪಾದ ಶರೀರ, ಅಂದ್ರೆ ತ್ರಾಣ ಇರೋದಿಲ್ಲ. ಬಲಿಷ್ಠವಾದ ಕೂಡಲೇ ಒಂಥರ ಹಾರ್ಶ್ನೆಸ್ ಇರ್ತದೆ ದೇಹದಲ್ಲಿ, ಚೆಲುವು ಇರೋದಿಲ್ಲ ಅಂತ ಅನ್ನೋದು ಸಾಮಾನ್ಯ ಕಲ್ಪನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸೌಂದರ್ಯದ ಪರಾಕಾಷ್ಠೆ ಮತ್ತು ಬಲದ ಪರಾಕಾಷ್ಠೆ. ನೀನು ಸಣ್ಣ ಹುಡುಗ, ಮುದ್ದು ಮುದ್ದಾದ ಹುಡುಗ, ಗೋಪಿಕಾ ಸ್ತ್ರೀಯರು ಎತ್ತಿ ಮುದ್ದಾಡಿದ ರೂಪ ಹೋಗಿ ಕಂಸನನ್ನು ಹಿಡಿದು ಎಳೆದು ಜುಟ್ಟಿನಲ್ಲಿ ಎಳೆದು ಕೆಳಗೆ ಕೆಡವಿ, ಅಥವಾ ಆ ಕುವಲಯಾಪೀಡ ಆನೆಯನ್ನು, ಆ ಜಟ್ಟಿಗಳನ್ನು, ಆ ಕಂಸನನ್ನು, 8 ವರ್ಷದ ಗೋಪಿಕಾ ಸ್ತ್ರೀಯರ ಜೊತೆಗೆ ಓಡಾಡ್ತಾ ಇದ್ದ ಒಂದು ಮುದ್ದು ಮುದ್ದಾದ ಹುಡುಗ. ಇದು ಅಂಥ ಜಗದೇಕ ವೀರರನ್ನ ಜುಟ್ಟು ಹಿಡಿದು ಎಳೆದು ಕೆಳಕ್ಕೆ ಕೆಡವಿ ಕೊಂದೀತು ಅಂತ ಕಲ್ಪನೆ ಕೂಡ ಮಾಡದಂಥ ಬಲ ಪ್ರದರ್ಶನವನ್ನು ಮಾಡಿದ ರೂಪ. ಸೌಂದರ್ಯದಲ್ಲಿಯೂ ಪರಾಕಾಷ್ಠೆಯನ್ನು ತೋರಿದ ರೂಪ, ಶಕ್ತಿಯಲ್ಲೂ ಪರಾಕಾಷ್ಠೆಯನ್ನು ಅಭಿವ್ಯಕ್ತಿಗೊಳಿಸಿದ ರೂಪ. ಸುಲಲಿತ ತನುವರ ವರದ ಮಹಾಬಲ. ನೀವು ಇದನ್ನ ಮಹಾಬಲ ಅನ್ನುವ ವಿಶೇಷಣವನ್ನ ಕೊಟ್ಟದ್ದರ ಉದ್ದೇಶವನ್ನು ಗಮನಿಸಬೇಕು.
ಭಗವಂತ ಎಲ್ಲ ರೂಪದಲ್ಲೂ ಬಲ ಸ್ವರೂಪನೇ ಅಲ್ವೇ, ಅವನಿಗೇನು ಬಲಕ್ಕೆ ಕಮ್ಮಿ ಏನಿಲ್ಲ. ಭಗವಂತ ಕೃಷ್ಣ ರೂಪದಲ್ಲಿ ಮಾತ್ರ ಮಹಾಬಲ, ಉಳಿದ ರೂಪದಲ್ಲಿ ಅಲ್ಲ ಅಂತಲ್ಲ. ಆದರೆ ಬೇರೆ ಅವತಾರಗಳನ್ನು ನೋಡಿ ಯಾವುದೋ ಒಂದು ವಿಶಿಷ್ಟ ಕಾರ್ಯದಲ್ಲಿ ಮಾತ್ರ ಬಲ ಪ್ರದರ್ಶನ. ರಾಮಚಂದ್ರನು ಕೂಡ ತನ್ನ ಬಲ ಪ್ರದರ್ಶನ ಮಾಡಿದ್ದು ತಾನು ವಯಸ್ಸಿಗೆ ಬಂದ ಮೇಲೆ, ಬಾಲ್ಯದಲ್ಲಿ ಅಲ್ಲ. ಆ ರೂಪದಲ್ಲಿ ಕೂಡ ಬಾಲ್ಯದಲ್ಲಿ ಬಲ ಪ್ರದರ್ಶನ ನಾನು ಮಾಡಲೇ ಇಲ್ಲ. ಅಲ್ಲಿ ಮಕ್ಕಳೊಟ್ಟಿಗೆ ಆಡೋದು, ಶಸ್ತ್ರ ವಿದ್ಯಾಭ್ಯಾಸ ಮಾಡೋದು, ಹೀಗೇ ಮಾಡಿ ಕೊನೆಗೆ ಅವನು ಮೊಟ್ಟ ಮೊದಲು ಬಲ ಪ್ರಯೋಗ ಮಾಡಿದ್ದು 14ನೇ ವರ್ಷದಲ್ಲಿ ವಿಶ್ವಾಮಿತ್ರರ ಆಶ್ರಮದಲ್ಲಿ, ಸುಬಾಹು ಮಾರೀಚರನ್ನ ಕೆಡವುವ ಮೂಲಕ. ಅಲ್ಲಿಂದ ಮೊದಲು ತಾಟಕೆ ಅಂತೂ 14ನೇ ವಯಸ್ಸಿನಲ್ಲಿ. 14ನೇ ವಯಸ್ಸು ಅಂತಂದ್ರೆ ಅದು ಮೇಜರ್ ಆಗುವ ವಯಸ್ಸು. ಹಿಂದೆ 14, 16 ಪೂರ್ಣ ಪ್ರಮಾಣದ ಮೇಜರ್ ಆಗುವಂಥದ್ದು. ಅದರಿಂದಲೇ ದಶರಥ ರಾಮಚಂದ್ರನನ್ನ ಕಾಡಿಗೆ ಕಳಿಸಿಕೊಡಬೇಕು. ವಿಶ್ವಾಮಿತ್ರರು ಹೇಳಿದ್ರು, ನನ್ನ ಜೊತೆಗೆ ಕಾಡಿಗೆ ಕಳಿಸಿಕೊಡು ನಮ್ಮ ಆಶ್ರಮಕ್ಕೆ ಅಂತ ಹೇಳಿದಾಗ, ಊನಷೋಡಶ ವರ್ಷೋಮೆ ರಾಮೋ ರಾಜೀವಲೋಚನ, ನಮ್ಮ ಹುಡುಗನಿಗೆ ಇನ್ನೂ 16 ಆಗಿಲ್ಲ, ಅಂದರೆ ಇನ್ನೂ ಮೇಜರ್ ಆಗಿಲ್ಲ, ಮೈನರು, ಹೇಗೆ ಕಳಿಸೋದು ಅಂತ ಕೇಳಿದ ದಶರಥ. ಅದಕ್ಕೆ ನಿಮ್ಮ ರಾಮಚಂದ್ರ ಅವನು ಮೈನರು ಆಗೋದಿಲ್ಲ, ಮೇಜರು ಆಗೋದಿಲ್ಲ, ನಾನು ಗೊತ್ತು, ನೀನು ಕಳಿಸಿಕೊಡು, ಆ ಹುಡುಗನ ನಾನು ನೋಡ್ಕೋತೇನೆ ಅಂತ ಹೇಳಿದ್ರು. ಅದು ಬೇರೆ ವಿಷಯ. ಅಂದರೆ 16 ವರ್ಷಕ್ಕಿಂತ ಮೊದಲು ಸುಮಾರು 14ನೇ ವಯಸ್ಸಿನಲ್ಲಿ ತನ್ನ ಆ ಶಕ್ತಿಯ ಅಭಿವ್ಯಕ್ತಿಗೊಳಿಸಿದ್ದು. ಅಲ್ಲಿ ತನಕ ಶಕ್ತಿಯ ಅಭಿವ್ಯಕ್ತಿಗೊಳಿಸಿಲ್ಲ. ಕೃಷ್ಣ ಹಾಗಲ್ಲ. ಜನನದ ಕ್ಷಣದಲ್ಲೇ ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂಗಲ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿರ್ ವಿರೋಚಮಾನಂ ವಸುದೇವ ಯಕ್ಷತಾಂ. ಶಂಖ ಚಕ್ರ ಗದಾ ಪದ್ಮ ಶತ್ರು ಸಂಹಾರಕ್ಕೆ ಬೇಕಾಗಿರತಕ್ಕ ಆಯುಧಗಳನ್ನೆಲ್ಲ ಹಿಡ್ಕೊಂಡೇ ಜನಿಸಿದಾಗ ಅಭಿವ್ಯಕ್ತವಾದ ರೂಪದಲ್ಲೇ ವಸುದೇವ ದೇವಕಿಯರಿಗೆ ತೋರಿದಂತಹ ಮಹಾಬಲ ರೂಪ. ಅಲ್ಲಿಂದ ತನ್ನನ್ನು ಹೊತ್ತುಕೊಂಡು ವೃಂದಾವನಕ್ಕೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟುವ ಅಂತ ಹೇಳಿದಾಗ, ಅಲ್ಲಿ ಭಗವಂತ ನದಿಯನ್ನ, ಮಳೆಗಾಲದ ಹುಚ್ಚು ಹೊನಲುವಾಗಿ ಹರಿತಾ ಇದ್ದಂತಹ ನದಿಯನ್ನ 2 ಭಾಗ ಮಾಡಿ ಭಗವಂತ ಹೋಗೋದಕ್ಕೆ ದಾರಿ ಮಾಡಿಸಿಕೊಟ್ಟು ಆ ಬಾಲ್ಯದಲ್ಲೇ ತನ್ನ ಬಲ ಪ್ರದರ್ಶನ ಮಾಡಿದಂತಹ ರೂಪ. ಅನಂತರ ಮಗುವಾಗಿದ್ದಾಗಲೇ ಇನ್ನೂ ಹಾಲು ಮಗು, ಎದ್ದು ಕೂತ್ಕೊಳ್ಳಿಕ್ಕೂ ಪ್ರಾರಂಭ ಮಾಡಿಲ್ಲ, ಇನ್ನೂ 1 ತಿಂಗಳು. ಆ ಮಗು ಶಕಟಾಸುರನನ್ನು ಕೊಂದ, ಕಾಲಲ್ಲಿ ಒದ್ದು ತೃಣಾವರ್ತನನ್ನ, ಯಮಳಾರ್ಜುನವನ್ನ ಸೊಂಟಕ್ಕೆ ಹಗ್ಗ ಹಾಕಿದ್ರು, ಕರ್ಕೊಂಡು ಹೋಗಿ ಜಿಡ್ಡೆಯನ್ನು ಎಳ್ಕೊಂಡು ಹೋಗಿ ಹೀಗೆ ಬಾಲ್ಯ ಯಮಲಾರ್ಜುನವನ್ನ ಭಂಜನೆ ಮಾಡಿದ. ಮತ್ತೆ ಬಕಾಸುರ, ವೃಷಭಾಸುರ, ಕೇಶಿ, ಹರಿಷ್ಠ, ಮತ್ತೆ ಹಾಲು ಕುಡಿಲಿಕ್ಕೆ ಬಂದ. ಇನ್ನೂ ಅದಕ್ಕಿಂತ ಮೊದಲನೇದೇ ಬಿಟ್ಟುಬಿಟ್ಟೆ ನಾನು, ಹಾಲು ಕುಡಿಲಿಕ್ಕೆ ಅಂತ ಬಂದ ಜನನಾಗಿ ಇನ್ನೂ 1 ವಾರ ಆಗುವ ಹಾಲು ಕುಡಿಲಿಕ್ಕೆ ಬಂದಾಗ ಪೂತನಾ ಜೀವಿತ ಹರಹ. ಬಾಲ್ಯದಿಂದ ಪ್ರತಿ ಕ್ಷಣವೂ ತನ್ನ ಬಲಸ್ವರೂಪವನ್ನು ಅಭಿವ್ಯಕ್ತ ಮಾಡಿದ ರೂಪ ಕೃಷ್ಣಾವತಾರ. ಪ್ರಬುದ್ಧನಾದ ಮೇಲೆ ಇದು ವಿಚಿತ್ರ, ಅವನು ಬಾಲ್ಯದಲ್ಲೇ ಎಲ್ಲ ಸಂಹಾರ ಲೀಲೆ ಮಾಡಿದ್ದು. ಕಂಸನನ್ನು ಕೊಂದದ್ದು ಇನ್ನೂ 8-10 ವರ್ಷದೊಳಗೆ. ಮತ್ತೆ ಅವನು ಪ್ರಬುದ್ಧನಾದ ಮೇಲೆ ಸುಮಾರು ಕೃಷ್ಣ 30-35 ಅಲ್ಲಿಂದ 50 ವರ್ಷದ ತನಕ ಕೃಷ್ಣ ಯುದ್ಧ ಮಾಡಿ ಶತ್ರುಗಳ ಜೊತೆಗೆ ಅವನ ವಿರುದ್ಧ ಹೋರಾಡಲಿಕ್ಕೆ ಬಂದವರನ್ನು ಹೋರಾಡಿದ್ದುಂಟು. ಆದರೂ ಮತ್ತೆ ಕಮ್ಮಿ. 30 ವರ್ಷದ ನಂತರ ಅವರು ಯುದ್ಧ ಮಾಡಿದ್ದನ್ನ ಸಂಖ್ಯೆ ಕಡಿಮೆ. 50 ವರ್ಷ ಆದಮೇಲೆ ಯುದ್ಧವೇ ಮಾಡುವುದಿಲ್ಲ ಅಂತ ಕೂತು, ನಾನು ಯುದ್ಧವೇ ಮಾಡುವುದಿಲ್ಲ, ನಾನು ಕೈಯಲ್ಲಿ ಅಸ್ತ್ರ ಹಿಡಿದು ಹೋರಾಡುವುದಿಲ್ಲ ಅನ್ನುವ ರೀತಿಯ ತೀರ್ಮಾನ ಮಾಡಿ ಕೂತು ಬಿಟ್ಟ. ಕೊನೆಗೆ ಅವನು ಸುಮ್ಮನೆ ಸಾಕ್ಷಿಯಾಗಿ ನಿಂತು ಹೊಡೆದಾಡಿಕೊಂಡು ಸತ್ತರು ಇವರು 18 ಅಕ್ಷೋಹಿಣಿ, ಅವನ ಕೈಯಲ್ಲಿ ಆಯುಧ ಹಿಡಿಯಲಿಲ್ಲ. ಈಗ ಬೇರೆ ರೂಪಗಳು ಪ್ರಬುದ್ಧರಾದ ಮೇಲೆ ಯುದ್ಧ ಮಾಡಿದರೆ, ಕೃಷ್ಣ ಬಾಲ್ಯದಲ್ಲಿ ಶಸ್ತ್ರ ಸಂಹಾರ ಮಾಡಿ ಆಮೇಲೆ ತಾನು ಕೈಯಲ್ಲಿ ಅಸ್ತ್ರವೇ ಹಿಡಿಯುವುದಿಲ್ಲ ಅಂತ ಸುಮ್ಮನೆ ಕೂತು ಬಿಟ್ಟವ. ಒಂದು ವಿಚಿತ್ರವಾದ ರೂಪ ಅದು. ಆದರೆ ಕೊನೆಗೆ ಬಲಪಾರ್ಥ ಭೀಮ ವ್ಯಜಾಹ್ವಯೇನ ಹರಿಣ ಅಂತ, ಬಲರಾಮನ ರೂಪದಲ್ಲಿ, ಅರ್ಜುನನ ರೂಪದಲ್ಲಿ, ಭೀಮನ ರೂಪದಲ್ಲಿ ಎಲ್ಲರ ಒಳಗೂ ತಾನಿದ್ದು ಇಡೀ ಸಂಹಾರ ಮಾಡಿದ. ಮಹಾ ಸಂಹಾರ, ಬೇರೆ ಯಾವ ಅವತಾರಗಳಲ್ಲೂ ಮಾಡದಷ್ಟು ಶತ್ರು ಸಂಹಾರ ಕೃಷ್ಣಾವತಾರದಲ್ಲಿ ಆಗಿದೆ. ದೊಡ್ಡ ಸಂಹಾರ. ಹೀಗೆ ಭಗವಂತ ಮಹಾಬಲನಾಗಿ ತೋರಿಸಿಕೊಂಡದ್ದು ಕೃಷ್ಣಾವತಾರದಲ್ಲಿ. ಅದರಿಂದ ಅಂದರೆ ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಂ. ಯದುವರ ಅವನು ರಘುವಂಶದಲ್ಲಿ ಹಿರಿಯನಾಗಿ ಬಂದರೆ, ಇವನು ಯದುವಂಶದಲ್ಲಿ ಹಿರಿಯನಾಗಿ ಬಂದ. ಒಂದು ಸೂರ್ಯವಂಶ, ಒಂದು ಚಂದ್ರವಂಶ. ಆ ಚಂದ್ರವಂಶದಲ್ಲಿ ಯಯಾತಿಯಿಂದ 2 ಕವಲಾಗಿ ಬಂದದ್ದು. ಯದುಂಚ ತುರ್ವಶುಂಚೈವ ದೇವಯಾನಿ ವಿಜಾಯತ ದೃಶ್ಯುಂಚ ಅನುಂಚ ಪೂರುಂಚ ಶರ್ಮಿಷ್ಠ ವಾರ್ಷಪರ್ವಣಿ. ಒಬ್ಬ ದೇವಯಾನಿಯ ಮಗ, ಮೊದಲನೇ ಮಗ ಯದು, ವೃಷಪರ್ವನ ಮಗಳು ವಾರ್ಷಪರ್ವಣಿಯ ಮಗಳು ಶರ್ಮಿಷ್ಠೆಯ
ಮಕ್ಕಳಲ್ಲಿ ಮೂವರಲ್ಲಿ ಕೊನೆಯವ ಪೂರು. ಈ ಯದು ಮತ್ತು ಪೂರು ಇವರಿಬ್ಬರಿಂದ ಚಂದ್ರವಂಶದ 2 ಕವಲು ಪ್ರಾರಂಭ ಆಯಿತು. ಆ ಯದುವಂಶದಲ್ಲಿ ಕೃಷ್ಣ ಅವತರಿಸಿದ, ಪೂರ್ವವಂಶದಲ್ಲಿ ಪಾಂಡವರು ಬಂದರು. ಅವರೇ ಪೌರವರು, ಪೂರ್ವವಂಶದಿಂದ ಬಂದವರು. ಪೂರ್ವವಂಶದಲ್ಲೇ ಮತ್ತೆ ಮುಂದೆ ಕುರು ಬಂದ, ಆದ್ದರಿಂದ ಅವರು ಕೌರವರು ಅಂತ ಹೆಸರು ಬಂತು. ಕೌರವ ವಂಶ, ಕುರುವಂಶ ಅಂತ ಹೆಸರು ಬಂತು. ಆಮೇಲೆ ಪಾಂಡವರು ಬಂದ ಮೇಲೆ, ಅದು ಪಾಂಡುರಾಜ ಬಂದ ಮೇಲೆ ಪಾಂಡವರು ಅನ್ನುವಂಥ ಹೆಸರು ಬಂತು. ಆದರೆ ಮೂಲತಃ ಯಯಾತಿಯ ಕೊನೆಯ ಮಗ ಪೂರ್ವಿನಿಂದ ಬೆಳೆದು ಬಂದ ವಂಶದಲ್ಲಿ ಪಾಂಡವರು ಬಂದವರು. ಯಯಾತಿಯ ಮೊದಲ ಮಗ ಯದುವಿನಿಂದ ಬಂದಿರತಕ್ಕಂಥ ವಂಶ ಯಾದವ ವಂಶ. ಆ ವಂಶದಲ್ಲಿ ಭಗವಂತ ಅವರಿಸಿತು. ಯದುವರ ಪಾರ್ಥಪ ಅವತರಿಸಿ ವಿಶೇಷವಾಗಿ ರಕ್ಷಣೆ ಕೊಟ್ಟು ಪಾರ್ಥರಿಗೆ ಅಂತ. ಪಾರ್ಥರು ಅಂತಂದರೆ ಸಾಮಾನ್ಯವಾಗಿ ಪಾಂಡವರು, ವಿಶೇಷವಾಗಿ ಧರ್ಮರಾಜ ಭೀಮಾರ್ಜುನರು. ಪಾರ್ಥರು ಅಂದರೆ ಪೃಥೆಯ ಮಕ್ಕಳು ಅಂತ. ಆದರೆ ಪಾರ್ಥರು ಅಂದರೆ ಪೃಥೆಯ ಮಕ್ಕಳು ಅಂದರೆ ಪಾಂಡುವಿನ ಮಕ್ಕಳು. ಆವಾಗ ನಕುಲ ಸಹದೇವರು ಸೇರಿದರು. ಆದರೆ ನೀವು ವಿಶೇಷವಾಗಿ ತಗೊಂಡ ನಕುಲ ಸಹದೇವರು ಮಾದ್ರೇಯರು, ಇವರು ಪಾರ್ಥರು. ಧರ್ಮರಾಜ ಭೀಮಾರ್ಜುನರು ಅವರನ್ನು ರಕ್ಷಣೆ ಮಾಡಿದವ. ಅದರಲ್ಲೂ ವಿಶೇಷವಾಗಿ ಪಾರ್ಥ ಅಂದರೆ ಅರ್ಜುನನ ಸಾರಥಿಯಾಗಿ ಅರ್ಜುನನಿಗೆ ವಿಶೇಷವಾದ ರಕ್ಷಣೆ ಕೊಟ್ಟವ. ಅಂಥ ಅರ್ಜುನನಿಗೆ ರಕ್ಷಣೆ ಕೊಟ್ಟಂಥ ಅರ್ಜುನನ ಒಳಗೆ ಮತ್ತೆ 2 ರೂಪಗಳಿದ್ದವು. ಅರ್ಜುನನಿಗೆ ರಕ್ಷಣೆ ಕೊಡಲಿಕ್ಕೆ ಯಾಕೆ ನಿಂತ ಅಂದರೆ, ಅರ್ಜುನನಲ್ಲಿ ವಿಶೇಷವಾದ ವಾಯುದೇವರ ಆವೇಶ, ಅರ್ಜುನನಲ್ಲಿ ವಿಶೇಷವಾದ ಶೇಷನ ಆವೇಶ, ನರರೂಪದ ಆವೇಶ, ಮತ್ತು ಸ್ವತಃ ಇಂದ್ರ. ಹಾಗೆ ಅಲ್ಲಿಯೂ 3 ಶಕ್ತಿಗಳಿದ್ದವು. 3 ಜೀವಗಳಲ್ಲ, ಜೀವದ್ವಯ ಸಮಾವೇಶ ಅಲ್ಲ, ಅದು ಬರೇ ಅವರ ಸನ್ನಿಧಾನ ಅಷ್ಟೇ. ಈ ದೇಹದ ಮೇಲೆ ಅಭಿಮಾನವನ್ನು ತಗೊಂಡಾಗ ಜೀವ 2 ಜೀವ ಅಂತಾಗುತ್ತೆ. ಅದರಲ್ಲಿ ಸನ್ನಿಧಾನ ಇದ್ದು ಪ್ರೇರಣೆ ಮಾಡಿದರೆ, ನಮ್ಮ ದೇಹದಲ್ಲಿಯೂ ಅನೇಕ ದೇವತೆಗಳಿದ್ದಾರೆ. ಒಂದೊಂದು ಇಂದ್ರಿಯಾಭಿಮಾನದ 100 ಮಂದಿ ದೇವತೆಗಳು ಒಳಗಿದ್ದಾರೆ. ಅದರಿಂದ ಅನೇಕ ಜೀವ ಸಮಾವೇಶ ಅಂತ ಒಂದೊಂದು ದೇಹದಲ್ಲಿ ಇದೆ ಅಂತ ಯಾರು ಹೇಳುವುದಿಲ್ಲ. ಆ ದೇಹಾಭಿಮಾನವನ್ನು ಅವರು ಕೈಗೆ ತಗೊಂಡ್ರೆ ಮಾತ್ರ ಅದು ಆ ಅಭಿಮಾನಿ ಜೀವ ಆಗುತ್ತೆ. ಹೀಗೆ ಇವನಲ್ಲಿ ದೇಹಾಭಿಮಾನ ಇರುವುದು ಇಂದ್ರನಿಗೆ. ಈ ದೇಹ ನನ್ನದು ಅಂತರ್ಥ. ದೇಹಾಭಿಮಾನದ ಜೊತೆಗೆ ಇರತಕ್ಕ ಜೀವ ಇಂದ್ರ. ಆದ್ದರಿಂದ ಅರ್ಜುನ ಇಂದ್ರ. ಅದರ ಜೊತೆಗೆ ಅವನು 2 ಆವೇಶಗಳಿದೆ. ಶೇಷನ ಆವೇಶ, ನರ ಆವೇಶ. ಅದರಿಂದ ನರನಾರಾಯಣರೇ ಅರ್ಜುನ ಕೃಷ್ಣರಾಗಿ ಅವತರಿಸಿದ್ರು ಅಂತ ಹೇಳೋದು. ಅವನಲ್ಲಿ ನರನ ಆವೇಶ ಮತ್ತು ವಿಶೇಷವಾಗಿ ನರೋತ್ತಮನ ಆವೇಶ. ನರಂಚೈವ ನರೋತ್ತಮ, ಇವರಿಬ್ಬರ ಆವೇಶ. ನರೋತ್ತಮ ಅಂದರೆ ಭೀಮಸೇನ, ವಾಯುದೇವರು ಅಂದರೆ ಭೀಮಸೇನ. ವಾಯುದೇವರ ಆವೇಶ ಮತ್ತು ಶೇಷನ ಆವೇಶ ಅವನಲ್ಲಿದೆ. ಹೀಗೆ ಶೇಷ, ವಾಯು, ಇಂದ್ರ 3 ಕಕ್ಷೆಯಲ್ಲಿರ್ತಕ್ಕವರು ಅರ್ಜುನನಲ್ಲಿದ್ದರು. ಅದರಿಂದ ಭಗವಂತ ಅವನಿಗೆ ವಿಶೇಷ ರಕ್ಷಣೆ ಕೊಟ್ಟಲ್ಲಿ ಕೂತ. ಅದನ್ನ ಪಾರ್ಥಪ ಅಂತಂದ್ರು. ವಿಶೇಷವಾಗಿ ಪಾಂಡವರನ್ನು ರಕ್ಷಿಸಿದವ. ಅದರಲ್ಲೂ ವಿಶೇಷವಾಗಿ ಪಾರ್ಥರು ಅಂದರೆ ಭೀಮಾರ್ಜುನರು ಪಾರ್ಥರೇ. ಅದರಲ್ಲೂ ವಿಶೇಷವಾಗಿ ಸಾರಥಿಯಾಗಿ ತಾನೇ ಗಾಡಿಯಲ್ಲಿ ನಿಂತು ಅರ್ಜುನನನ್ನ ರಕ್ಷಿಸಿದವ. ಅರ್ಜುನನನ್ನ ತಾನೇ ನಿಂತು ರಕ್ಷಿಸಬೇಕಾದ ಅವಶ್ಯಕತೆ ಇತ್ತು. ಭೀಮಸೇನನ ಜೊತೆಗೆ ನಿಂತು ರಕ್ಷಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಭೀಮಸೇನ ಆ ಅಕ್ಷೋಹಿಣಿ ಸೇನೆಯ ಮುಂದೆ, 11 ಅಕ್ಷೋಹಿಣಿ ಸೇನೆಯ ಎದುರು ತಾನಾಗಿ ನಿಂತು ಎದುರಿಸುವಂತಹ ತಾಕತ್ತು ಭೀಮಸೇನಿಗಿತ್ತು. ಅರ್ಜುನನಿಗೆ ಇತ್ತು, ಆದರೆ ಕೆಲವೊಮ್ಮೆ ಇರಲಿಲ್ಲ. ಅರ್ಜುನನನ್ನು ಮೀರಿಸುವ ಶಕ್ತಿ ಅಶ್ವತ್ಥಾಮಾಚಾರರಲ್ಲಿದ್ದರು. ಅಶ್ವತ್ಥಾಮಾಚಾರ ಸ್ವತಃ ರುದ್ರಾವತಾರ. ಅಶ್ವತ್ಥಾಮಾಚಾರರು ಅಲ್ಲಿ ಇದ್ದರು. ವರಬಲದಿಂದ ಇಂದ್ರನೂ ಸೋಲಿಸಲಾಗದಂತಹ ಅನೇಕ ಶಕ್ತಿಗಳು ಎದುರುಗಡೆ ಇದ್ದವು. ಅಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಅಶ್ವತ್ಥಾಮಾಚಾರ ಬಿಟ್ಟಂತಹ ನಾರಾಯಣಾಸ್ತ್ರವನ್ನು ರಕ್ಷಿಸಬೇಕಾಗಿದ್ರೆ ಅರ್ಜುನನ ರಥದಲ್ಲಿ ಕೃಷ್ಣ ಕೂಡಲೇಬೇಕಾಯ್ತು. ಇಲ್ಲದೇ ಇದ್ದರೆ ಆ ರಥದ ಜೊತೆಗೆ ಅರ್ಜುನ ನಾಶವಾಗ್ತಿದ್ದ. ಪಾರ್ಥನನ್ನು ರಕ್ಷಣೆ ಮಾಡಿದವ ಅಂತ ಅನ್ನುವಂಥದ್ದು ಘಟನೆ, ಪ್ರತಿಯೊಂದು ಘಟನೆಯಲ್ಲಿ ಯುದ್ಧದಲ್ಲಿ ನಮಗೆ ನಿನ್ನೆ ಒಂದು ಹೇಳಿದೆ ನಾನು. ಸರ್ಪಾಸ್ತ್ರ ಬಿಟ್ಟಾಗ ರಥವನ್ನು ಕೆಳಕ್ಕೆ ಇಳಿಸಿ ಅರ್ಜುನನ ತಲೆ ಹಾರಿ ಹೋಗದ ಹಾಗೆ ರಕ್ಷಣೆ ಮಾಡಿದ. ಕೊನೆಗೆ ಅಶ್ವತ್ಥಾಮಾಚಾರರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದರು. ಆಗ ರಕ್ಷಣೆ ಮಾಡಲಿಕ್ಕೋಸ್ಕರ ಭೀಮಸೇನ ಹತ್ರ ಕೃಷ್ಣ ಹೋಗಬೇಕಾಗಿರಲಿಲ್ಲ. ಭೀಮಸೇನ ತನ್ನನ್ನು ರಕ್ಷಿಸಿಕೊಂಡ. ಉಳಿದವರು ಓಡಿ ಹೋಗಿ ರಕ್ಷಣೆ ಮಾಡಿಕೊಂಡ್ರು. ಅರ್ಜುನ ಶರಣಾಗತನಾಗಿ ಅಸ್ತ್ರವನ್ನು ಕೆಳಗಿಟ್ಟು ತಲೆಬಾಗಿ ಕೂಡು ಅಂದ ಕೃಷ್ಣ. ಅಲ್ಲಿಗೆ ಅದು ನಾರಾಯಣಾಸ್ತ್ರದ ಕಥೆ ಮುಗಿಯಿತು ಅಂತ ತಿಳ್ಕೊಂಡಿದ್ದ ಅರ್ಜುನ. ಮುಗುದಿಲ್ಲ, ಅದು ಕಾದು ಕೂತಿತ್ತು. ಆಗ ಏನಾಯಿತು, ಯುದ್ಧ ಮುಗಿಯಿತು. ಇವರು ಶಿಬಿರಕ್ಕೆ ಬಂದರು. ಶಿಬಿರಕ್ಕೆ ಬಂದಾಗ ಯಾವಾಗಲೂ ಕೃಷ್ಣ ಇಳಿದು, ಆಮೇಲೆ ಅರ್ಜುನ ಇಳಿಯೋದು. ಇವನು ಕೃಷ್ಣ ಇಳಿದು ಗಾಡಿಯಿಂದ ಅರ್ಜುನ ಹತ್ರ ಹೇಳಿದ, ನೀನು ಇಳಿಯೋ ಮೊದಲು,
ನಾನು ಯಾಕೆ ಇಳಿಬೇಕು? ನೀನು ಇಳಿ ಮೊದಲು. ನಾನು ಮೊದಲು ಹೇಳಿದ್ರೆ ಮತ್ತೆ ನೀನು ಇಳಿಲಿಕ್ಕೆ ಇರೋದಿಲ್ಲ, ಆದ್ದರಿಂದ ನೀನು ಮೊದಲು ಇಳಿ, ಆಮೇಲೆ ನಾನು ಇಳಿತೇನೆ ಅಂತ. ಆವತ್ತು ಕೃಷ್ಣ ಇಳಿಯಲೇ ಇಲ್ಲ, ಅರ್ಜುನನನ್ನು ಇಳಿಸಿದ. ಅರ್ಜುನನನ್ನು ಇಳಿಸಿದ ಮೇಲೆ ಕೃಷ್ಣ ಇಳಿದ ಮೇಲೆ ಆ ರಥ ಮತ್ತು ಆ ಕುದುರೆಗಳು ಸುಟ್ಟು ಹೋದವು ನಾರಾಯಣಾಸ್ತ್ರದಿಂದ ಅನ್ನೋದು ಮಹಾಭಾರತದಲ್ಲಿದೆ. ತದ್ರಥ ಹಯಾನಾಂ ದಾಹೋಕ್ತೇಹೇ, ರಥ ಮತ್ತು ಕುದುರೆಗಳು ಸುಟ್ಟು ಹೋದವು. ಒಂದು ವೇಳೆ ಕೃಷ್ಣ ಅಲ್ಲದೆ ಇರ್ತಿದ್ರೆ ಅರ್ಜುನನು ಅದರ ಜೊತೆಗೆ ಸುಟ್ಟು ಹೋಗ್ತಿದ್ದ. ಹೀಗೆ ಭೀಮಸೇನ ಅವನ ಒಳಗೆ ಭಗವಂತ ಸದಾ ಇದ್ದಾನೆ, ಅವನು ಗಟ್ಟಿಯಾಗಿ ತನ್ನನ್ನು ರಕ್ಷಿಸಿಕೊಂಡ. ಅರ್ಜುನನಿಗೆ ಕೃಷ್ಣ ಜೊತೆಗೆ ಇಲ್ಲದೆ ಇದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಅನೇಕ ಬಾರಿ ಸಾಧ್ಯವಾಗುತ್ತಿರಲಿಲ್ಲ. ಈ ಮಾತನ್ನ ಅರ್ಜುನನೇ ಒಂದು ಕಡೆ ಹೇಳ್ತಾನೆ. ಮುಂದೆ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಿದ. ಅವತಾರ ಸಮಾಪ್ತಿ ಮಾಡುವಾಗ ಅರ್ಜುನನಿಗೆ ಹೇಳಿ ಕಳಿಸಿದ. ಅರ್ಜುನ ಬಂದಾಗ ಹೇಳಿದ, ಅಪ್ಪ ನಾನು ಹೊರಟು ಹೋಗ್ತಾ ಇದ್ದೇನೆ. ಇಲ್ಲಿ ಇರತಕ್ಕಂಥ ಅಳಿದು ಉಳಿದಿರತಕ್ಕಂಥ ಹೊಡೆದಾಡಿಕೊಂಡು ಸತ್ತಿದ್ದಾರೆ ಎಲ್ಲ ಯಾದವರು, ಅವು ಎಲ್ಲ ಒಬ್ರಿಗೊಬ್ರು ಹೊಡ್ಕೊಂಡು ಕೃಷ್ಣನ ಮಗ ಮೊಮ್ಮಗ ಸಾತ್ವಿಕಿ ಇವರೆಲ್ಲ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರ ಆದವರೆಲ್ಲ ಕೃಷ್ಣನ ಕಣ್ಮುಂದೆ ಹೊಡೆದಾಡಿಕೊಂಡು ಸತ್ತಿದ್ದಾರೆ. ಆಮೇಲೆ ಉಳಿದವರಿದ್ರೆ ಹೆಣ್ಮಕ್ಳು, ಮುದುಕರು, ಆಮೇಲೆ ಚಿಕ್ಕ ಮಕ್ಕಳು ಉಳಿದಿದ್ದಾವೆ. ಈ ಊಕರೆಲ್ಲ ಹೊಡೆದಾಡ್ಕೊಂಡು ಸತ್ತಿದ್ದಾವೆ. ಈ ಉಳಿದಿರತಕ್ಕಂಥ ಮುದುಕರನ್ನು, ಮಕ್ಕಳನ್ನು, ಹೆಣ್ಮಕ್ಕಳನ್ನು ನೀನು ಈ ದ್ವಾರಕೆಯಿಂದ ಕರ್ಕೊಂಡು ಹೋಗಿಬಿಡು. ಯಾಕೆಂದ್ರೆ ನಾನು ಹೊರಟು ಹೋದ ಮೇಲೆ ಕರ್ಕೊಂಡು ಹೋಗು ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನ ಕರ್ಕೊಂಡು ಬಂದು ದಾರಿಯಲ್ಲಿ ಕಾಡದಾರಿಯಲ್ಲಿ ಬರುವಾಗ ಕಾಡಿನಲ್ಲಿ ದರೋಡೆಕೋರರು ಅರ್ಜುನನ್ನು ಅಡ್ಡಗಟ್ಟಿದ್ರು. ಆ ಯಾದವ ಸ್ತ್ರೀಯರನ್ನು, ಮಕ್ಕಳನ್ನು ಅಲ್ಲಿ ಅವನು ಕರ್ಕೊಂಡು ಬಂದಾಗ ತಂದಿದ್ದಂತಹ ಪೆಟ್ಟಿಗೆಗಳಲ್ಲಿ ತುಪ್ಪಿ ತಂದಿದ್ದ ಸಂಪತ್ತನ್ನ ದೋಚಿದರು, ಲೂಟಿ ಮಾಡಿದರು. ಅರ್ಜುನನಿಗೆ ಏನೂ ಮಾಡೋದಾಗಲಿಲ್ಲ. 18 ಅಕ್ಷೋಹಿಣಿ ಸೇನೆ ಸೇರಿದಂತಹ ಮಹಾಯುದ್ಧದಲ್ಲಿ ಆ ಕಾಲದಲ್ಲೇ ಜಗತ್ತಿನಲ್ಲೇ ಮಹಾವೀರರು ಅಂತನ್ನೋರು ಎದುರು ಹೋರಾಡಿದ ಅರ್ಜುನನಿಗೆ ಕಾಡಿನ ಪುಂಡಪೋಕರ ಜೊತೆಗೆ ಹೋರಾಡೋದಾಗುವುದಿಲ್ಲ. ಆಗ ರಕ್ಷಿಸಲಿಕ್ಕಾಗದೆ ಹೆಣ್ಮಕ್ಳನ್ನ ಅವರು ಎಳ್ಕೊಂಡು ಹೋದರು ಬಲಾತ್ಕಾರವಾಗಿ, ಯಾದವ ಸ್ತ್ರೀಯರನ್ನ, ಸಂಪತ್ತನ್ನ ಲೂಟಿ ಮಾಡಿ ಹಿಡ್ಕೊಂಡು ಹೋದರು. ಅರ್ಜುನ ಕೈಚಲ್ಲಿ ನಿಂತ. ಅದೇ ಗಾಂಡೀವ ಧನುಸ್ಸು, ಇಡೀ 3 ಲೋಕದಲ್ಲಿ ಸಾಟಿ ಇಲ್ಲದ ವಿಲ್ಲೋಜ ಅಂತ ಹೇಳಿಸಿಕೊಂಡಂತಹ ಯಾವ ಗಾಂಡೀವ ಧನುಸ್ಸು ಅವನ ಕೈಯಲ್ಲಿತ್ತೋ ಅದೇ ಗಾಂಡೀವ ಧನುಸ್ಸು. ತದ್ವೈ ರಥ ಸಧನು ಹಯಾಸ್ತೆ ಸಚ ರಥ. ಅದು ಭಾಗವತದಲ್ಲಿ ಬಂದು ಹೇಳ್ತಾನೆ ಅಣ್ಣನ ಹತ್ರ, ಅದೇ ರಥ ಅಣ್ಣ, ಅದೇ ಕುದುರೆ. ಯಾವ ರಥದಲ್ಲಿ ಕೂತು ನಾನು ಯುದ್ಧ ಮಾಡಿದೆನೋ, ಮಹಾಭಾರತ ಯುದ್ಧ, ಅದರಲ್ಲಿ ವಿಜಯ ಅಂತ ಕೀರ್ತಿ ಪಡೆದನೋ ಅದೇ ರಥ, ಅದೇ ಕುದುರೆ, ಅದೇ ಬಿಲ್ಲು, ಅದೇ ಬಾಣ, ಅದೇ ನಾನು. ಸೋಹಂ ರಥೀ ನೃಪದಯ ಯಥಾ ಆನಮಂತಿ. ಯಾರ ಕಾಲಿಗೆ ಜಗತ್ತಿನ ಮಹಾವೀರಾಧಿವೀರರಾದ ರಾಜರು ತಲೆಮಣಿದರೋ ಅದೇ ನಾನು. ಆದರೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಮುಂದೆ ಅಣ್ಣಂತ. ನನ್ನಿಂದ ಆಗಲಿಲ್ಲ. ಇಲ್ಲಿ ನೋಡಿ ಅದೇ ರಥ ಅದೇ ಕುದುರೆ ಅಂತಿದೆ. ಒಂದು ತಪ್ಪಾಯ್ತಲ್ಲ ಈಗ. ಆ ರಥ ಕುದುರೆ ಸುಟ್ಟು ಹೋಗಿದೆ. 18ನೇ ದಿವಸ ಸಾಯಂಕಾಲ ನಾರಾಯಣಾಸ್ತ್ರಕ್ಕೆ ಸುಟ್ಟು ಹೋಗಿದೆ. ತದ್ವೈ ರಥ ಸಚಹಯ ಸಧನು ಸರಥ, ಅದೇ ರಥ, ಅದೇ ಬಿಲ್ಲು, ಅದೇ ಬಾಣ. ತೈಷವ, ಅದೇ ಬಾಣ, ಅದೇ ಬಿಲ್ಲು, ಅದೇ ರಥ, ಅದೇ ಕುದುರೆ, ಅದೇ ನಾನು ಅಂತಾನೆ. ಎಲ್ಲಿ ರಥ ಕುದುರೆ ಬೇರೆ ಆಗಿದೆ ಅಲ್ವಾ? ಬೇರೆ ಆಗಿದೆ, ಹೌದು. ಅದೇ ಅಂದರೆ ಅಂಥದೇ ಅಂತ ಅರ್ಥ. ಅದಕ್ಕಿಂತ ಕಮ್ಮಿಯದ್ದೇನೂ ಅಲ್ಲ, ಅಂಥದೇ ರಥ. ಯಾಕೆಂದ್ರೆ ಅದೇ ಬಾಣ ಅಂತ ಹೇಳಲಿಲ್ವ? ಅದೇ ಬಾಣದಿಂದ ಅದೇ ಬಾಣ ಎಲ್ಲಿದೆ? ಆ ಬಾಣ ಬಿಟ್ಟದ್ದು ಹೋಯ್ತಲ್ಲ, ಮತ್ತೆ ಅದೇ ಬಾಣ ಎಲ್ಲಿ ತೆಗಿಲಿಕ್ಕೆ ಬರುತ್ತಾ? ಅದೇ ಬಾಣ ಅಂದ್ರೆ ಏನು? ಅಂಥದೇ ಬಾಣ ಅಂತ ಅರ್ಥ. ಹಾಗೆಯೇ ಅದೇ ರಥ ಅದೇ ಕುದುರೆ, ಅಂಥದೇ ರಥ ಅಂಥದೇ ಕುದುರೆ. ಮಾದ್ರೆ ಅಂಥದೇ ನಾನಲ್ಲ, ಅದೇ ನಾನು. ಅಂಥದೇ ಬಿಲ್ಲಲ್ಲ, ಅದೇ ಬಿಲ್ಲು. ಎಲ್ಲ ಅದು ಹಿಂದಿನಂತಹದೇ ಇದೆ, ಏನೂ ಬದಲಾವಣೆ ಇಲ್ಲ. ಹಾಗಾದ್ರೆ ಬದಲಾವಣೆ ಏನು? ಆಗ ಕೃಷ್ಣ ಇದ್ದ, ಈಗ ಕೃಷ್ಣ ಇಲ್ಲ, ಅಷ್ಟೇ ಬದಲಾವಣೆ. ಹಾಗಾದ್ರೆ ಅರ್ಜುನ ಮೈನಸ್ ಕೃಷ್ಣ ಈಸ್ ಎ ಬಿಗ್ ಝೀರೋ ಅಂತ ಅವನು ಹೇಳ್ತಾನೆ. ಸರ್ವಂ ಕ್ಷಣೇ ತದಭವತ್ ಭಸ್ಮನ್ಹುತಂ ತದಭವತ್ ಕ್ಷಣೇನ ಅಂತ. ಎಲ್ಲ ಬೆಂಕಿಯಲ್ಲಿ ಹೋಮಿಸುವ ಬದಲು ಬೂದಿಯಲ್ಲಿ ಹೋಮಿಸಿದ ಹಾಗಾಯ್ತಣ್ಣ. ಅಸತ್ ಈಶರಿಕ್ತಂ, ಒಬ್ಬ ಈಶ ಇದ್ದ ನಮಗೆ ಒಡೆಯ, ನಿಯಂತ್ರಣ ಮಾಡತಕ್ಕಂತಹ ಕೃಷ್ಣ ಅವನು ಇಲ್ಲ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ, ನನ್ನ ಯಾವ ಬಲಕ್ಕೂ ಅರ್ಥ ಇಲ್ಲ ಅಂತ ಅನ್ನತಕ್ಕಂಥ ಮಾತನ್ನ ಅರ್ಜುನ ಹೇಳ್ತಾನೆ. ಅದಕ್ಕೋಸ್ಕರವೇ ಆಚಾರ್ಯರು ವಿಶೇಷವಾಗಿ ಇಲ್ಲಿ ಪಾರ್ಥಪ ಅಂದರು. ಅರ್ಜುನನನ್ನ ಪ್ರತಿ ಕ್ಷಣ ರಕ್ಷಣೆ ಮಾಡಿದಿ. ಆಮೇಲೆ ಒಂದು ದೃಷ್ಟಿಯಿಂದ ಪಾರ್ಥ ಅಂದರೆ ಧರ್ಮರಾಜನೂ ಹೌದು.
ಪ್ರಥೆಯ ಮೊದಲನೇ ಮಗ. ಅವನನ್ನು ಅನೇಕ ಸಂದರ್ಭಗಳಲ್ಲಿ ಅವನು ಗೊಂದಲಕ್ಕೊಳಗಾದಾಗ ತಾನು ನಿಂತು ಈ ಕೃಷ್ಣನ ಮಾರ್ಗದರ್ಶನ ಇಲ್ಲದೆ ಇರ್ತಿದ್ರೆ ಧರ್ಮರಾಜ ಹೇಗೆ ನಡ್ಕೊಳ್ತಿದ್ನೋ, ಮಹಾಭಾರತದ ಕಥೆ ಹೇಗೆ ಬೆಳೀತಿತ್ತೋ ಹೇಳಲಿಕ್ಕೆ ಬರುವುದಿಲ್ಲ. ಅವನು ಸುಮ್ಮನೆ ಒಂದು ಬೊಂಬೆ, ಇವನು ಸೂತ್ರಧಾರನಾಗಿ ಅವನನ್ನು ಆಡಿಸ್ತಾ ಇಡೀ ಮಹಾಭಾರತದ ಹಿಂದೆ ಕಥಾನಾಯಕನಾಗಿ ನಿಂತು ಕಥೆಯನ್ನು ನಡೆಸಿದವ ಕೃಷ್ಣ. ಅಂದು ಧರ್ಮರಾಜನಿಗೂ ಮಾರ್ಗದರ್ಶನ ಮಾಡಿ ಎಷ್ಟೋ ಸಂದರ್ಭದಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯ ಹತ್ರ ಹೋಗಿ ಉಪದೇಶವೇ ಬೆಳೆಯುತ್ತಿರಲಿಲ್ಲ ಕೃಷ್ಣ ಅಲ್ಲದೆ ಇರುತ್ತಿದ್ರೆ. ಇಡೀ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ಸಮಸ್ತ ಶಾಸ್ತ್ರಗಳ ಲೋಕನೀತಿ, ರಾಜನೀತಿ, ವ್ಯವಹಾರ ಎಲ್ಲ ಉಪದೇಶ ಪಡೆದನಲ್ಲ. ಈ ಉಪದೇಶ ಧರ್ಮರಾಜ ಪಡೀತಲೇ ಇರಲಿಲ್ಲ. ಯಾಕೆಂದ್ರೆ ಅವನಿಗೆ ಭೀಷ್ಮಾಚಾರ್ಯ ಹತ್ರ ಹೋಗ್ಲಿಕ್ಕೆ ಭಯ. ನಾವು ಯುದ್ಧದಲ್ಲಿ ಹೊಡೆದು ಉರುಳಿಸಿದ ಅವರ ಹತ್ರ ನಾವು ಹೇಗೆ ಹೋಗಿ ಮುಖ ತೋರಿಸುವುದು ಅಂತ. ಹೀಗೆ ಪ್ರತಿಯೊಂದಲ್ಲೂ ಅಳುಕಿನಿಂದ ಅವನು ಹಿಂದೆ ಸರಿತಾ ಇದ್ದಾಗ ಕೃಷ್ಣ ಹೋಗಿ, ಬಾರಯ್ಯ, ಆ ಮುದುಕ ಸಾಯ್ತಾ ಇದ್ದಾನೆ, ಸಾಯು ಮುಂಚೆ ಅವನಲ್ಲಿ ಇದ್ದದ್ದನ್ನು ಸ್ವಲ್ಪ ಹೀರಿಕೋ, ಮನುಷ್ಯ ಸಾಯಲಿ ಅಡ್ಡಿ ಇಲ್ಲ, ಜ್ಞಾನ ಸಾಯಬಾರದು, ಬಾ ಅಂತ ಕರ್ಕೊಂಡು ಹೋದ. ಕೃಷ್ಣ ಕರ್ಕೊಂಡು ಹೋಗದಿದ್ರೆ ಹೋಗ್ತಿರ್ಲಿಲ್ಲ. ಆಮೇಲೆ ಅದು ಸಾಮ್ರಾಜ್ಯ ಯುದ್ಧ ಆಯಿತು, ಯುದ್ಧದಲ್ಲಿ ಗೆದ್ರು, ನನಗೆ ರಾಜ್ಯ ಬೇಡ, ನೀನು ಭೀಮರಾಜ ಆಗು ಅಥವಾ ಅರ್ಜುನ ರಾಜ ಆಗಲಿ ಅಂತ ತಾನು ದೂರ ನಿಂತ. ಪುನಃ ಕೃಷ್ಣ ನಿಂತು ಅವನನ್ನು ಸಿಂಹಾಸನ ಕೂಡಿಸಿ ಪಟ್ಟಾಭಿಷೇಕ. ಹೀಗೆ ಹೆಜ್ಜೆ ಹೆಜ್ಜೆಗೆ ಧರ್ಮರಾಜನೇ ತೀರ್ಮಾನ ಮಾಡುತ್ತಿದ್ರೆ ಮಹಾಭಾರತ ಬೇರೆ ಥರ ಆಗಿಬಿಡ್ತಿತ್ತು. ಕೃಷ್ಣ ನಿಂತು ಧರ್ಮರಾಜ ಹೇಗೆ ನಡ್ಕೊಳ್ಬೇಕು ಹಾಗೆ ನಡೆಯುವಂತೆ ಮಾಡಿದ ಅಂದ. ಪಾರ್ಥಪ, ಯದುವರ ಪಾರ್ಥಪ ಅಂಥ ಭಗವಂತನೇ ಪಾರ್ಥನಾಗಿ ಅವತರಿಸಿದಾಗ ತಾನು ಹಿಂದಿನ ಜನ್ಮದಲ್ಲಿ ತನ್ನನ್ನು ರಕ್ಷಿಸಿದವನೇ ಅನ್ನುವುದು ಅರ್ಥ. ಹಿಂದೆ ಪಾರ್ಥನಾಗಿ ತಾನು ಭೀಮರೂಪದಿಂದ ಇದ್ದಾಗ ತನ್ನನ್ನು ಪಾಲಿಸಿದವನೇ, ಹಿಂದೆ ಆಂಜನೇಯನಾಗಿದ್ದಾಗ ತನಗೆ ಸಮ್ಮಾನ ಮಾಡಿದವನು, ಸೀತೆಯ ಸಂದೇಶ ಕೊಟ್ಟದ್ದಕ್ಕೆ ತನ್ನ ಆತ್ಮಪ್ರದಾನ, ಆಲಿಂಗನವಿತ್ತು ಆತ್ಮಪ್ರದಾನ ರೂಪವಾದಂತಹ ಸಮ್ಮಾನ ಮಾಡಿದವನು ನೀನು. ಅದನ್ನು ನೆನಪಿಸಿಕೊಂಡು ಹಿಂದೆ ಶರಣವನ್ನಿತ್ತೆ ಹಿಂದಿನ 2 ಅವತಾರಗಳಲ್ಲಿ. ಅಂತೆಯೇ ಸದಾ ನೀನು ಶರಣದ ನನಗೆ ಭವೋ ಮಮ ಶರಣಂ, ನನಗೆ ಆಶ್ರಯನಾಗು, ನನಗೆ ರಕ್ಷಕನಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ರಾಮಾವತಾರ ಕೃಷ್ಣಾವತಾರ ಆದ್ಮೇಲೆ ಆಚಾರ ಮತ್ತೆ ದಿತಿಸುತ ವಿಮೋಹನ ವಿಮಲ ವಿಬೋಧನ ಪರಗುಣ ಬುದ್ಧ ಹೇ ಭವ ಮಮ ಶರಣಂ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಬುದ್ಧಾವತಾರ ಅದನ್ನ ನಾವು ನಿನ್ನೆ ಕೂಡ ಅವರು ಇದೇ ಅರ್ಥವನ್ನ ನಿನ್ನೆ ನಾವು ನೋಡಿದ ಸ್ತೋತ್ರದಲ್ಲೂ ಹೀಗೇ ಹೇಳಿದ್ದಾರೆ. ಮೋಹವನ್ನು ಹುಟ್ಟಿಸಿದ ರೂಪ ಅಂತ ಜನ ಹೇಳ್ತಾರೆ, ಮೋಹಾವತಾರ ಅಂತ. ಆದರೆ ಆಚಾರ್ಯರು ಭಗವಂತನ ಅವತಾರಕ್ಕೆ 2 ಉದ್ದೇಶ ಅಂತ ಹೇಳಿದ್ರು. ಏನು ಅಂದ್ರೆ ಜ್ಞಾನ ಕಾರ್ಯ, ಬಲ ಕಾರ್ಯ ಅಂತ. ಮೋಹ ಕಾರ್ಯ ಅಂತ ಒಂದು ಅವತಾರವನ್ನು ಹೇಳಲಿಲ್ಲ. ಮೋಹಕ್ಕೋಸ್ಕರ ಅವತಾರ ಮಾಡಿದ್ದರೆ ಮೋಹ ಕಾರ್ಯದ್ವೇ ಇದೆ. ಮೋಹ ಕಾರ್ಯ ಅಂತ ಒಂದು ಉದ್ದೇಶವೇ ಇಲ್ಲ ಭಗವಂತನದ್ದು. ಅವತಾರದಲ್ಲಿ ಇರುವುದು ಜ್ಞಾನ ಕಾರ್ಯ, ಬಲ ಕಾರ್ಯ ಅಂತ. ವೇದವ್ಯಾಸ, ಕಪಿಲ, ದತ್ತಾತ್ರೇಯ ಇವರೆಲ್ಲ ಜ್ಞಾನ ಕಾರ್ಯದ ಅವತಾರಗಳು. ರಾಮ, ಕೃಷ್ಣ ಇವೆಲ್ಲ ಬಲಕಾರ್ಯದ ಅವತಾರಗಳು. ಬಲಕಾರ್ಯದಲ್ಲಿಯೂ ಜ್ಞಾನ ಕಾರ್ಯ ಆಗಬಹುದು, ಬೇರೆ ವಿಷಯ. ಬಲ, ಶತ್ರು ಸಂಹಾರ ಅನ್ನೋದು ಮುಖ್ಯವಾಗಿದ್ದಾಗ ಜ್ಞಾನ ಕಾರ್ಯ, ಬಲ ಕಾರ್ಯ ಅಂತ 2 ವಿಧವಾದ ಅವತಾರಗಳನ್ನು ಮಾತ್ರ ಹೇಳಿದ್ದಾರೆ ಹೊರತು ಮೋಹ ಕಾರ್ಯ ಉಳ್ಳ ಅವತಾರ ಅಂತ ಒಂದು ಹೇಳಲಿಲ್ಲ. ಆದ್ರಿಂದ ಬುದ್ಧಾವತಾರವೂ ಕೂಡ ಅದು ಜ್ಞಾನ ಕಾರ್ಯವೇ ಅಂದ್ರು. ಹೇಗೆ ಜ್ಞಾನ ಕಾರ್ಯ ಹೇಗೆ ಅದು? ಬುದ್ಧ ಸಿದ್ಧಾಂತವನ್ನು ನೀವು ಒಪ್ಪುವುದಿಲ್ಲ, ವಿಶ್ವ ಅನ್ನೋದು ಶೂನ್ಯ ಅನ್ನೋದನ್ನು ಒಪ್ಪುವುದಿಲ್ಲ, ಕ್ಷಣಿಕ ಅನ್ನೋದನ್ನು ಒಪ್ಪುವುದಿಲ್ಲ. ಅವನ ಸಿದ್ಧಾಂತವನ್ನು ಒಪ್ಪದೆ ಅದು ಜ್ಞಾನ ಕಾರ್ಯ ಆಗುವುದು ಹೇಗೆ ಅನ್ನೋದಕ್ಕೆ ನಾನು ನಿನ್ನೆ ಸಾಕಷ್ಟು ವಿವರವಾಗಿ ಬೌದ್ಧ ಸಿದ್ಧಾಂತ ಏನು, ಅದು ಏಕೆ ಜ್ಞಾನ ಮಾರ್ಗವನ್ನು ಪ್ರಸರಿಸುವಂತಹದ್ದು ಅನ್ನೋದನ್ನು ಹೇಳಿದ್ದೇನೆ. ಇಲ್ಲಿ ಅದನ್ನು ಹೇಳ್ತಾರೆ ಅವರು, ದಿತಿಸುತ ವಿಮೋಹನ ಅಂತ. ಯಾರಿಗೆ ಮೋಹ ಆಯಿತು ಅದು ಮೋಹ ಕಾರ್ಯಕ್ಕೋಸ್ಕರ ನಿನ್ನ ಅವತರಿಸಿದ್ದಲ್ಲ. ಯಾರು ಕತ್ತಲಲ್ಲಿದ್ದಾರೋ ನಿಶೀಚರರು ಅವರಿಗೆ ಬೆಳಕು ಅನ್ನೋದು ಅರ್ಥ ಆಗೋದಿಲ್ಲ. ಆದ್ರಿಂದ ಅವರಿಗೆ ತಪ್ಪು ತಿಳುವಳಿಕೆ ಆಯ್ತು. ಅದು ನೀನು ಮೋಹಗೊಳಿಸಿದ್ದಲ್ಲ, ಅವರು ಮೋಹಗೊಂಡದ್ದು. ದಿತಿಸುತ ವಿಮೋಹನ. ದಿತಿಸುತರಿಗೆ ದೈತ್ಯ ಸ್ವಭಾವತಃ ದೈತ್ಯರು ಅಂದ್ರೆ ತಾಮಸ ಗುಣ ಉಳ್ಳವರಿಗೆ ನಿನ್ನ ಸಾತ್ವಿಕವಾದ ಮುಖ ಅರ್ಥ ಆಗಲಿಲ್ಲ, ತಾಮಸವಾದ ಅರ್ಥವನ್ನು ಅದಕ್ಕೆ ಹಚ್ಚಿದರು. ಆದ್ರಿಂದ ಯಾರು ಜ್ಞಾನ ಮಾರ್ಗಕ್ಕೆ ಅಯೋಗ್ಯರೋ ಅವರಿಗೆ ಜ್ಞಾನ ಬಾರದೇ ಇರುವುದು ಒಂದು ಜ್ಞಾನ ಕಾರ್ಯವೇ. ಅದು ಜ್ಞಾನದ ಅಭಿವೃದ್ಧಿಗೆ ಪೋಷಕವಾದಂತಹದ್ದೇ. ಯಾರು ಜ್ಞಾನವನ್ನ ದುರುಪಯೋಗ ಮಾಡ್ತಾರೋ, ಮಿಸ್ಯೂಸ್ ಆರ್ ಡಿಸ್ಯೂಸ್, ಅದನ್ನು ವ್ಯರ್ಥ ಮಾಡ್ತಾರೋ ಅಥವಾ ದುರುಪಯೋಗ ಮಾಡ್ತಾರೋ ಅಂಥವರಿಗೆ ಜ್ಞಾನ ಸಿಗದಂತೆ ಮಾಡುವುದು ಒಂದು ಜ್ಞಾನ ಕಾರ್ಯವೇ. ಅದು ಕೂಡ ಆಗೋಯ್ತಷ್ಟೇ. ನಿನ್ನ ಇದರಿಂದ ಯಾರು ಜ್ಞಾನ ಮಾರ್ಗಕ್ಕೆ ಅನಧಿಕಾರಿಗಳೋ ಅವರು ಬಂದು ಅದರಲ್ಲಿ ಸೇರಿಕೊಂಡ್ರೆ, ಅದೇ ಯಾವುದೇ ಒಂದು ಸಬ್ಜೆಕ್ಟ್, ಒಂದು ವಿಷಯ, ಅದಕ್ಕೆ ನಾವು ಈಗಲೂ ಕೂಡ ಉಂಟಲ್ಲ
ಅವನೊಬ್ಬ ಡಾಕ್ಟರ್ ಆಗಬೇಕಾಗಿದ್ರೆ, ಮೆಡಿಕಲ್ ಕೋರ್ಸ್ ಮಾಡಬೇಕಾಗಿದ್ರೆ ಅದಕ್ಕೆ ಬೇಕಾದಂತಹ ಹಿನ್ನೆಲೆ ಪ್ರತಿಭೆ ಇದೆಯೋ ಅಂತ ಟೆಸ್ಟ್ ಮಾಡಿ, ಆ ಟೆಸ್ಟ್. ಇಂಜಿನಿಯರ್ ಆಗಬೇಕಾಗಿದ್ರೆ ಅದಕ್ಕೆ ಬೇಕಾದ ಟ್ಯಾಲೆಂಟು ಟೇಸ್ಟು ಇದೆಯೋ ಅಂತ ಟೆಸ್ಟ್ ಮಾಡಿ ಅವನು ಯಾವುದರಲ್ಲಿ ಹೆಚ್ಚು ಟ್ಯಾಲೆಂಟು ಮತ್ತು ಟೇಸ್ಟ್ ಇದೆ ಆ ಲೈನಲ್ಲಿ ಹಾಕೋದು. ಹಾಗೆ ಯಾರಿಗೆ ಟ್ಯಾಲೆಂಟ್ ಇಲ್ಲ ಅಂಥವ್ರನ್ನ ಆ ದಾರಿಯಲ್ಲಿ ಹಾಕಿದರೆ ಅದರಿಂದ ಸಮಾಜಕ್ಕೂ ತೊಂದರೆ ಆಗುತ್ತೆ, ಅವನು ಬೆಳೆಯೋದಿಲ್ಲ. ಈಗ ಯಾರಿಗೆ ವೈದ್ಯಕೀಯದಲ್ಲಿ ಪ್ರತಿಭೆ ಇಲ್ಲ ಸಹಜವಾಗಿ ಅಂಥವನ್ನ ಡಾಕ್ಟರ್ ಮಾಡಿದರೆ ಏನಾಗುತ್ತೆ ಅಂದ್ರೆ ಅವನು ಮತ್ತೊಗೊಂಡವರು ಬೇಗ ಯಮಲೋಕಕ್ಕೆ ಹೋಗ್ತಾರೆ ಅಷ್ಟೇ. ಇನ್ನು ಯಾರಿಗೆ ಇಂಜಿನಿಯರಿಂಗ್ನಲ್ಲಿ ಟ್ಯಾಲೆಂಟ್ ಇಲ್ಲ ಅಂಥವನನ್ನು ಬಲಾತ್ಕಾರ ಇಂಜಿನಿಯರ್ ಮಾಡಿದರೆ ಅವನು ಕಟ್ಟಿದ ಬ್ರಿಡ್ಜ್ 2 ತಿಂಗಳಲ್ಲಿ ಮುರಿದು ಬೀಳುತ್ತೆ ಅಷ್ಟೇ. ಹಾಗಾದ್ರೆ ಅದರಿಂದ ತೊಂದರೆ ಆಗುತ್ತೆ. ಅದರಿಂದ ಯಾವ ಜ್ಞಾನ ಮಾರ್ಗಕ್ಕೆ ಅನಧಿಕಾರಿಗಳೋ ಅವರನ್ನು ಆ ಜ್ಞಾನ ಮಾರ್ಗಕ್ಕೆ ಬರದಂತೆ ತಡೆಯುವುದು ಜ್ಞಾನ ಕಾರ್ಯವೇ. ಅದರಿಂದ ಮೋಹ ಕಾರ್ಯ ಅಂತ ಒಂದು ಬೇರೆ ಹೇಳುವುದಿಲ್ಲ ಆಚಾರ್ಯರು, ದಿತಿಸುತ ವಿಮೋಹನ. ಯಾರು ಜ್ಞಾನ ಮಾರ್ಗಕ್ಕೆ ವಿರೋಧಿಗಳೋ ಬಾಧಕರೋ ಅಂಥವರಿಗೆ ಮೋಹ ಆಯಿತು, ಅದಾಗಬೇಕಾದ್ರೆ ಅದು ಜ್ಞಾನ ಕಾರ್ಯವೇ. ಆದರೆ ದಿತಿಸುತ ವಿಮೋಹನ, ವಿಮಲ ವಿಬೋಧನ ಅಂದ್ರು. ನಿಜವಾಗಿರ್ತಕ್ಕಂಥ ನಿರ್ಮಲರಾಗಿರ್ತಕ್ಕಂಥವರಿದ್ದಾರಲ್ಲ, ನಿರ್ಮಲ ಮನಸ್ಸಿನವರು, ಅವರಿಗೆ ವಿಬೋಧನ, ಮಹಾಜ್ಞಾನವನ್ನು ಕೊಟ್ಟಿ, ನೀನು ಅರಿವನ್ನು ಕೊಟ್ಟಿ. ಯಾಕಂದ್ರೆ ನೀನೂ ಸ್ವತಃ ವಿಮಲ ನಿರ್ಮಲ ಜ್ಞಾನ ಕಾರ್ಯವನ್ನೇ ಮಾಡುವುದಕ್ಕೋಸ್ಕರ ಬಂದಿರತಕ್ಕಂಥದ್ದು. ಪರಗುಣ, ಗುಣಪೂರ್ಣನಾಗಿರತಕ್ಕಂಥ ಭಗವಂತನೇ ನೀನು ಅಂಶಾವತಾರ, ಆವೇಶ ಗಿವೇಶ ಅಲ್ಲ. ವಿಮಲ ವಿಬೋಧನ ಪರಗುಣ ಬುದ್ಧ, ಹೇ ಭವ ಮಮ ಶರಣಂ. ಹೀಗೆ ಸುರರಿಗೆ ಮೋಹ ಬರಿಸಿ ಸುರರಿಗೆ ಜ್ಞಾನದ ವೃದ್ಧಿಗೆ ಕಾರಣನಾದ ಜ್ಞಾನ ಕಾರ್ಯವೇ ಆಗಿರತಕ್ಕಂಥ ಅವತಾರವನ್ನು ಮಾಡಿರತಕ್ಕ ಭಗವಂತನೇ, ಬುದ್ಧರೂಪಿಯಾದ ಭಗವಂತನೇ ನನಗೆ ಅವಸರಿಯಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗತೇಕ ಕಾರಣ ರಮ ರಮ ರಮಣ. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕಿಶ ಭವ ಮಮ ಶರಣಂ. ಅನಂತರ 10ನೆಯ ರೂಪ ಕಲಿಮಲ ಹುತವಹ. ಕಲಿಯ ಕೊಳೆಗೆ ಇಟ್ಟ ಕೊಳ್ಳಿ, ಕಲಿ ಎಂಬ ಕೊಳೆಗೆ ಇಟ್ಟ ಕೊಳ್ಳಿ, ಅದನ್ನು ಸುಟ್ಟ ಕೊಳ್ಳಿ ಇದು. ಕಲಿಮಲಕ್ಕೆ ಹುತವಹ ಅಂದರೆ ಅಗ್ನಿ. ಈ ಕಲಿಕಾಲದ ದೋಷಕ್ಕೆ ಬೆಂಕಿಯಾಗಿ ಬಂದೆ ಕಲಿದೋಷವನ್ನು ಸುಟ್ಟು ಕೃತಯುಗವನ್ನು ಪ್ರಾರಂಭ ಮಾಡಿದೆ ಮೂಲಯುಗ. ಕಲಿಮಲ ಹುತವಹ ಸುಭಗ, ಕಲ್ಕಿಯ ರೂಪದಲ್ಲಿ ಸುಭಗ ಅಂದ್ರು. ಸುಭಗ ಅಂತಂದ್ರೆ ಭಗ ಅಂದ್ರೆ ಭಾಗ್ಯ. ಅದೇ ಹಿಂದೆ ಭಗವಾನ್ ಅಂತ ಹೇಳ್ತೇವೆ ಭಗವಂತನಿಗೆ. ಪೂರ್ಣ ಪ್ರಮಾಣದಲ್ಲಿ 6 ಗುಣಗಳಿರತಕ್ಕವನನ್ನ ಭಗವಾನ್ ಅನ್ನುತ್ತೇವೆ, ಅವನನ್ನೇ ಸುಭಗ ಅಂದ್ರು. ಪರಿಪೂರ್ಣವಾದ 6 ಗುಣಗಳು, ಷಡ್ಗುಣ ಪೂರ್ಣ ಅಂತ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಅನ್ನತಕ್ಕಂಥ 6 ಗುಣಗಳು. ಈ 6 ಗುಣಗಳು ಏನು ಅನ್ನುವ ವಿವರಣೆಯನ್ನು ನಾನು ಈ ಹಿಂದೆ ಮಾಡಿದ್ದೆ, ಆದ್ರಿಂದ ಈಗ ಮತ್ತೆ ಮಾಡುವುದಿಲ್ಲ. ಈ ಶಬ್ದಗಳನ್ನಷ್ಟು ಹೇಳಿದೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳೆಂಬ ಷಡ್ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಇರುವವನು ಸುಭಗ. ಸುಭಗ ಅಂದ್ರೆ ಮಹಾಭಾಗ್ಯಶಾಲಿ ಅಂತ ಅರ್ಥ. ಭಾಗ್ಯ ಅಂದ್ರೆ ಜೀವನದ ಬಹಳ ದೊಡ್ಡ ಭಾಗ್ಯ ಅಂದ್ರೆ ಈ 6 ಗುಣಗಳು, ಅದು ಪೂರ್ಣ ಪ್ರಮಾಣದಲ್ಲಿರುವುದು ಭಗವಂತನೇ. ಆದ್ರಿಂದ ಭಗವಂತನೇ ನಿಜವಾದ ಭಾಗ್ಯಶಾಲಿ. ಅಥವಾ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ. ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯ, ಇವು 6 ಷಡ್ಗುಣಗಳು ಅಂತ ಕೆಲವು ಅಭಿಪ್ರಾಯದಲ್ಲಿ. ಕೆಲವು ಕಡೆ ಹೇಳ್ತಾರೆ ಇವು ಒಂದಕ್ಕೊಂದು ಪೂರಕವಾಗಿರುವ, ವಿರೋಧ ಏನೂ ಅಲ್ಲ. ಅಥವಾ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು, ಈ 6 ಗುಣಗಳು ಷಡ್ಗುಣಗಳು ಅಂತ. ಅವು ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿವೆಯೋ, ಇದಕ್ಕೆ ವಿರೋಧಿಯಾಗಿರತಕ್ಕಂಥ ತ್ರಿಗುಣಾತ್ಮಕವಾದ ದೋಷ ಯಾರಲ್ಲಿ ಇಲ್ಲವೋ ಅವನು ಸುಭಗ. ಅಂದ ಕಲ್ಕಿ ರೂಪವನ್ನು ಕೂಡ ಷಡ್ಗುಣಪೂರ್ಣವಾದ ಭಗವಂತನ ಸಾಕ್ಷಾತ್ ರೂಪ ಅದು. ಮಹೋತ್ಸವ, ಸುಭಗ ಮಹೋತ್ಸವ. ಮಹೋತ್ಸವ ಅಂದ್ರೆ ಮಹಾ ಸಂತೋಷ, ಜನರಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದ. ಕಲಿಯ ದೋಷವನ್ನು ನಾಶ ಮಾಡಿ ಜಗತ್ತಿನಲ್ಲಿ ಮತ್ತೆ ಕೃತಯುಗದ ಆರಂಭಕ್ಕೆ ಕಾರಣವಾದ ಹೊಸ ಯುಗ ಆರಂಭದ ಉತ್ಸವಾಚರಣೆ ಮಾಡಬೇಕಾದಂತ. ಅಷ್ಟೇ ಅಲ್ಲ, ಸುಭಗ ಮಹೋತ್ಸವ ಅಂತ. ಸುಭಗರಿಗೆ ಮಹೋತ್ಸವ, ದೊಡ್ಡ ಸಂಭ್ರಮ. ಸುಭಗರು ಭಾಗ್ಯವಂತರು, ಜ್ಞಾನಿಗಳು, ಸಾತ್ವಿಕರು, ಸಜ್ಜನರಿಗೆ ದೊಡ್ಡ ಸಂಭ್ರಮ ನೀನು ಅಂತಂದ್ರೆ ಸುಭಗ ಮಹೋತ್ಸವ. ಯಾಕೆಂದ್ರೆ ಜ್ಞಾನಿಗಳಿಗೆ ಮತ್ತೆ ಅವರ ಸಾಧನೆ ಅನುಕೂಲವಾಗಿರತಕ್ಕ ಯುಗವನ್ನ ಜಗತ್ತಿಗೆ ನಿರ್ಮಾಣ ಮಾಡಿ ತೋರಿಸಿಕೊಟ್ಟವು. ಶರಣದ ಕಲ್ಕಿಶ ಭೌಮ ಶರಣಂ. ಶರಣದ, ಯಾರು ನಿನ್ನ ಬಳಿಗೆ ಬಂದು ಪಾದಕ್ಕೆ ಮಣಿದರೋ ಅವರಿಗೆ ಶರಣವನ್ನು ಕೊಡುವವ ನೀನು. ನೀನು ಶರಣದ ಅಲ್ವಾ, ಆದ್ರಿಂದ ನನಗೆ ಶರಣ ಕೊಡು. ಶರಣವನ್ನು ಬಂದವರಿಗೆ ರಕ್ಷೆಯನ್ನು ಕೊಡುವವ ನೀನು, ನನಗೂ ಅಂಥ ರಕ್ಷೆಯನ್ನು ಕೊಡು. ಓ ಕಲ್ಕಿಶನೇ ಅಂತಾರೆ. ಕಲ್ಕಿಶ
ಒಂದು ಹೊಸ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈಗ ಪ್ರಿಂಟ್ ಆದ ಪುಸ್ತಕದಲ್ಲಿ ಶರಣದ ಕಲ್ಕೀಶ ಭವ ಮಮ ಶರಣ ಅಂತಿದೆ. ಕಲ್ಕೀಶ ಅಂತಂದ್ರೆ ಮಾತ್ರ ಜಾಸ್ತಿ ಆಗತ್ತೆ. ಅದನ್ನ ಯಾರು ಪ್ರಾಚೀನ ಗ್ರಂಥದಲ್ಲಿ ಹಾಗೆ ಬರೀದಿಲ್ಲ. ಶರಣದ ಕಲ್ಕೀಶ, ಇದು ಕಲ್ಕಿ, ಅವನು ಶಾ. ಈಶ ಅನ್ನೋ ಶಬ್ದ ಅಲ್ಲ, ಅಲ್ಲಿ ಶಾ ಶಬ್ದ. ಶಾ ಅಂದ್ರೆ ಏನು? ಹಿಂದೆ ಬಂದಿದೆ. ಮತ್ಸ್ಯಕ ರೂಪ, ಸೂಕರ ರೂಪಕ, ಕೂರ್ಮ ಸ್ವರೂಪಕ, ಆನಂದ ರೂಪ, ಸುಖಮಯ ಮೀನ ಹೇ ಭೋ ಮಮ ಶರಣಂ, ಆನಂದ ರೂಪನಾದಂಥ ಮೀನ. ಹಾಗೆಯೇ ಕಲ್ಕಿ ಶಾ, ಶನ್ನೋ ಮಿತ್ರ ಶಂ ವರುಣ. ಶಂ ಅಂದ್ರೆ ಆನಂದ, ಆನಂದಮಯನಾದ ಆನಂದ ಸ್ವರೂಪನಾದ ಕಲ್ಕಿ, ಕಲ್ಕಿ ಶಾ. ಆನಂದಮಯನಾದ ಕಲ್ಕಿಯೇ ನನ್ನ ರಕ್ಷಕನಾಗು, ನನಗೆ ಆಶ್ರಯ ನೀಡು, ನನಗೆ ಶರಣ ಆಗು. ನನಗೆ ಶರಣ ಆಗುವುದು ಅಂದ್ರೆ ಭಗವಂತರ ಶರಣ ಆಗುವುದು ಅಂದ್ರೆ ಏನು? ಪರ್ಮನೆಂಟ್ ಆಗಿ ಭಗವಂತನಲ್ಲೇ ಬಿಡಾರೆ ಇರೋದು ಅಂದ್ರೆ ಮೋಕ್ಷ. ಅದು ಅದರಿಂದ ಶರಣಂಭವ ಅಂದ್ರೆ ನನಗೆ ಮೋಕ್ಷಪ್ರದನ ಆಗು ಅಂತ ಅರ್ಥ. ಅವನು ನೀನು ಶರಣದ, ನೀನು ಮೋಕ್ಷಪ್ರದ. ನಿನ್ನನ್ನು ಶರಣ ಯಾರು ನಂಬಿದ್ರೋ, ಯಾರು ನಿನ್ನ ಪಾದಕ್ಕೆ ಎರಗಿದ್ರೋ ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕವ, ಆಶ್ರಯವನ್ನು ಕೊಡ್ತಕ್ಕವ ಶರಣ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. 10 ಅವತಾರಗಳನ್ನು ಮುಗಿಸಿ ಸಮಷ್ಟಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೆ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರ ಪುರುಷೋತ್ತಮ ಭೌಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅಖಿಲ ಜನಿ ವಿಲಯ, ಅಖಿಲ ಜ ನಿವಿಲಯ, ಪಾದಗಳ ಆ ಮಾತ್ರೆಗಳು. ಅಖಿಲ ಜನ ವಿಲಯ ಪರಸುಖ ಕಾರಣ. ಅಖಿಲ ಅಂದ್ರೆ ಸಮಸ್ತ ಜೀವಜಾತಕ್ಕೆ ಜನಿ ವಿಲಯ ಮತ್ತು ಪರಸುಖ, ಸೃಷ್ಟಿ ಸಂಹಾರ ಮತ್ತು ಮೋಕ್ಷಗಳಿಗೆ ಕಾರಣನಾದವ ಅಂತ. ಜೀವಜಾತವನ್ನು ಸೃಷ್ಟಿ ಮಾಡುವವನು ನೀನು, ಜೀವಜಾತವನ್ನು ಸಂಹಾರ ಮಾಡುವವನು ನೀನು, ಕೊನೆಗೆ ಸಾತ್ವಿಕರಿಗೆ ಮೋಕ್ಷವನ್ನು ಕೊಡುವವನು. ಅಖಿಲ ಜನಿ, ಜನಿ ಅಂದ್ರೆ ಹುಟ್ಟು, ವಿಲಯ ಅಂದ್ರೆ ನಾಶ, ಆಮೇಲೆ ಪರಸುಖ ಅಂತಂದ್ರೆ ಮೋಕ್ಷ. ಎಲ್ಲರಿಗೂ ಪರಸುಖ ಕೊಡೋದಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಮ ಸಿದ್ಧಾಂತದಲ್ಲಿ, ಒಂದು ಸಮಸ್ಯೆ ಕಳಿಸ್ತಾ ಅದನ್ನು ಹೇಳ್ತಾ ನೋಡಿ. ನಿವಿಲಯ, ನಿವಿಲಯ ಅಂದ್ರೆ ನಿತರಾಂ ವಿಲಯ ಅಂದ್ರೆ ಸರ್ವಾತ್ಮನ ನಾಶರೂಪವಾದ ತಮಸ್ಸು. ಹಾಗಾದ್ರೆ ಕೆಲವರಿಗೆ ನಿವಿಲಯವನ್ನು ಕೊಡುವವ, ಕೆಲವರಿಗೆ ಬರೇ ವಿಲಯ ಪ್ರಳಯದಲ್ಲಿ ನಾಶ, ಕೆಲವರಿಗೆ ನಿತರಾಂ ವಿಲಯ ಮತ್ತೆ ಎರಡನೇ ಉದ್ಧಾರವೇ ಇಲ್ಲದಂತಹ ನಿಬಂಧಾಯ ಅನ್ನುವಲ್ಲಿ ಈ ಅರ್ಥವನ್ನು ಬರೆದಾರೆ ಆಚಾರ್ಯ. ನಿತರಾಂ ಬಂಧ ಅಂದ್ರೆ ಸಂಸಾರ ಬಂಧ ಅಲ್ಲ, ತಮಸ್ಸಿನ ಬಂಧ. ಹಾಗೆ ನಿವಿಲಯ ನಿತರಾಂ ವಿಲಯ ಅಂತಂದ್ರೆ ಮತ್ತೆ ಎರಡನೇ ಹುಟ್ಟದಂತಹ ಅಧಪಾತವೇ, ಅಂಥ ತಮಸ್ಸನ್ನು ಕೊಡುವವನು ಹೌದು, ಪರಸುಖ ರೂಪವಾದಂತಹ ಮೋಕ್ಷವನ್ನು ಕೊಡುವವನು ಹೌದು, ಜನಿಯನ್ನು ಕೊಡುವವನು ಹೌದು, ವಿಲಯವನ್ನು ಕೊಡುವವನು ಹೌದು. ಅಂಥ ಅಖಿಲ ಜನಿ ವಿಲಯ ಪರಸುಖ ಕಾರಣ, ಪರಸುಖಕ್ಕೆ ಕಾರಣ, ಮೋಕ್ಷದಲ್ಲಿ ಬರತಕ್ಕ ಪರಮಾನಂದ ದುಃಖರಹಿತವಾದ ಆನಂದಕ್ಕೆ ಕಾರಣ. ಅಷ್ಟೇ ಅಲ್ಲ, ಪರಸುಖ ಪರಮಾನಂದ ಸ್ವರೂಪನೇ ಮತ್ತು ಕಾರಣ, ಎಲ್ಲಕ್ಕೂ ಕಾರಣನಾದವನೇ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರ ಪುರುಷೋತ್ತಮ ಭೌಮಮ ಶರಣ. ನೀನು ಪರ ಪುರುಷೋತ್ತಮ, ಎಲ್ಲರಿಗಿಂತ ಪರ, ಎಲ್ಲಕ್ಕಿಂತ ವಿಲಕ್ಷಣ. ಪರ ಅಂತ ಅನ್ನೋದಕ್ಕೆ ಎರಡು ಅರ್ಥ, ಎಲ್ಲಕ್ಕಿಂತ ಉತ್ತಮ ಮತ್ತು ಎಲ್ಲಕ್ಕಿಂತ ವಿಲಕ್ಷಣ. ಡಿಫರೆಂಟ್ ಅಂಡ್ ಗ್ರೇಟ್. ಯಾಕೆಂದ್ರೆ ನೀನು ಪುರುಷೋತ್ತಮ. ಪುರುಷ ಅಂತ ಅನ್ನುವ ಶಬ್ದಕ್ಕೆ ನಾವು ಅನೇಕ ಅರ್ಥಗಳನ್ನು ಈ ಹಿಂದೆ ನೋಡಿದ್ದೇವೆ. ಮುಖ್ಯವಾದ ಅರ್ಥ ಗೀತೆಯಲ್ಲಿ ಬಂದಿರುವಂತಹದ್ದು, ನಶ್ವರವಾಗಿರತಕ್ಕಂಥ ಶರೀರದ ಒಳಗೆ ಬದ್ಧರಾಗಿರತಕ್ಕ ಪುರುಷರು ಅಂತಂದ್ರೆ ಅಕ್ಷರ ಪುರುಷರು ಬ್ರಹ್ಮಾದಿಗಳು. ಅನಶ್ವರವಾದಂಥ ಅಪ್ರಾಕೃತವಾದ ಶರೀರದಲ್ಲಿ ಇರತಕ್ಕಂಥ ಲಕ್ಷ್ಮಿ ಅಕ್ಷರ ಪುರುಷರು. ಈ ಇಬ್ಬರು ಪುರುಷರಿಗೂ ಉತ್ತಮ ನೀನು, ನೀರಿನಿಂತಮ, ಆದ್ದರಿಂದ ಪುರುಷೋತ್ತಮ ನೀನು. ಮತ್ತು ನೀನು ಎಲ್ಲರಿಗಿಂತ ಉತ್ತಮ ಮತ್ತು ಪುರುಷ ಶಬ್ದವಾಚ್ಯ. ಯಾಕೆ? ಮೊದಲು ಬ್ರಹ್ಮಾಂಡ ಸೃಷ್ಟಿಯಾಗುವ ಮುಂಚೆ ಪೂರ್ವವಾಗಿ ಅನಂತವಾಗಿ ಬ್ರಹ್ಮಾಂಡದ ಬಾಹ್ಯಾಕಾಶದಲ್ಲೂ ತುಂಬಿದ್ದವನು ನೀನು ಪುರುಷ. ಅನಂತರ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಬ್ರಹ್ಮಾಂಡದ ಒಳಗೆ ಪುರುಷ, ಬ್ರಹ್ಮಾಂಡ ಪುರದೊಳಗೆ ತುಂಬಿದವ ಪುರುಷ. ಅನಂತರ ಪಿಂಡಾಂಡ ಸೃಷ್ಟಿಯಾದ್ಮೇಲೆ ಪಿಂಡಾಂಡದ ಪುರದೊಳಗೆ ತುಂಬಿ ಪುರುಷನಾದಿ. ಹೀಗೆ ನೀನು ಸ್ವತಃ 3 ಮುಖದಿಂದಲೂ ಪುರುಷನಾಗಿ, ಆದ್ದರಿಂದಲೇ ಈ ಎಲ್ಲ ಪುರುಷರಿಗಿಂತ ಉತ್ತಮನಾಗಿರತಕ್ಕ ಪರಪುರುಷೋತ್ತಮ ಭವಮಮ ಶರಣಂ. ನೀನು ನನಗೆ ಶರಣನಾಗು, ನನಗೆ ಆಶ್ರಯ ಆಗು, ನನಗೆ ರಕ್ಷಕನಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಇತಿತವ ನುತಿವರ ಸತತ ರತೇರ್ಭವ ಸುಶರಣ ಮುರು ಸುಖ ತೀರ್ಥ ಮುನೇರ್ ಭಗವನ್. ಇಲ್ಲಿ ಮಾತ್ರೆಯನ್ನ ಬ್ರೇಕ್ ಮಾಡಿದ್ರು. ಇಲ್ಲಿ ಮಾತ್ರೆಯನ್ನು ಬ್ರೇಕ್ ಮಾಡಿದ್ವಿ ಲೈನಲ್ಲಿ. ಇತಿತವ ನುತಿವರ ಸತತ ರತೇರ್ಭವ ಅಲ್ಲಿ ಸರಿ ಇದೆ. ಸುಶರಣ ಮುರು ಸುಖ ತೀರ್ಥ ಮುನೇರ್ ಭಗವನ್. ಇಲ್ಲಿ ಮಾತ್ರೆಯನ್ನು ಮುರಿದ್ರು. ಯಾಕೆ ಮಾತ್ರೆಯನ್ನು ಮುರಿದ್ರು?
ಹಿಂದೆ ರಮ ರಮ ರಮಣ ಅನ್ನುವುದನ್ನ ಅದನ್ನು ಹೇಗೆ ಪದಚ್ಛೇದ ಮಾಡಬೇಕು ಅಂತ ತೋರಿಸುವುದಕ್ಕೋಸ್ಕರ ಇಲ್ಲಿ ಮಾತ್ರ ಏನು ಮಾಡಿದ್ರು. ಇಲ್ಲಿ ಹೇಗೆ ಮಾತ್ರ ಇದೆಯೋ ಹಾಗೆ ಅಲ್ಲಿ ಪದಪಾಠದಲ್ಲಿ ಅದರ ಮಾತ್ರೆಗಳನ್ನು ಬದಲಿಸಿಕೊಳ್ಳಿ ಅಂತ. ಇಲ್ಲಿ ಏನಿದೆ, ತೀರ್ಥ ಮುನೇರ್ ಭಗವನ್, ಕೊನೆಯ 7 ಅಕ್ಷರಗಳು ಹೀಗೆ ಅಲ್ಲ. ತೀರ್ಥ ಗುರು ಲಘು, ಮುನೇಹೆ ಲಘು ಗುರು, ಭಗವನ್ ಲಘು ಲಘು ಗುರು. ಹಾಗೆಯೇ ರಮ ರಮ ರಮಣ ಅನ್ನೋದನ್ನು ಪದಪಾಠ ಮಾಡುವಾಗ ಮೊದಲು ತೀರ್ಥ ಲಘು ಗುರು, ಅದರಿಂದ ರಮ ಅನ್ನೋದನ್ನೆಲ್ಲ ಅಲ್ಲ, ತೀರ್ಥ ಗುರು ಮತ್ತು ಲಘು ಇದೆ. ಹಾಗೆ ರಮ ಅಂತ 2 ಲಘು ಇದ್ದದನ್ನ ಗುರು ಮತ್ತು ಲಘು ಮಾಡ್ಬೇಕು. ಅದೇನಾಯ್ತಾಗ ರಮ ಅದು ರಾಮ ಆಯ್ತು, ಗುರು ಮತ್ತು ಲಘು. ಆಮೇಲೆ ಅನಂತರ ಮುನೇಹೆ ಮೊದಲನೇದು ಗುರು ಲಘು, ಅನಂತರದ್ದು ಲಘು ಗುರು. ಅದರಿಂದ ರಮ ಅನ್ನೋದು ಗುರು ಲಘು ಆದಾಗ ರಾಮ ಆಯ್ತು. ಮತ್ತನೇದು ಲಘು ಗುರು ಆಗುವಾಗ ರಮ ಇದ್ದದ್ದು ದೀರ್ಘ 2ನೇದಾದಾಗ ರಮ ಆಯ್ತು. ರಮ ರಮ ರಮಣ ಅನ್ನೋದನ್ನು ಹೇಗೆ ಪದಪಾಠ ಮಾಡಬೇಕು ಅನ್ನೋದನ್ನು ತೋರಿಸೋಕೋಸ್ಕರ ಕೊನೆಯಲ್ಲಿ ಆ ಲಘು ಗುರುಗಳನ್ನ ಆಚಾರ್ಯರು ಅಂದು ತೋರಿಸ್ತಾರೆ. ತೀರ್ಥ ಮುನೇಹೆ ಭಗವನ್. ಹಾಗೆ ಒಂದು ರಮ ಅನ್ನೋದು 2 ಲಘು ಇದ್ದದ್ದನ್ನ ಗುರು ಲಘು ಮಾಡು ಅಂದ್ರೆ ರಾಮ ಮಾಡು, ಮತ್ತೊಂದು 2 ಲಘು ಇದ್ದ ರಮವನ್ನ ಲಘು ಗುರು ಮಾಡು ಅಂದ್ರೆ ರಮಾ ಮಾಡು. ಒಂದು ರಾಮ ಆಯ್ತು, ಒಂದು ರಮ ಆಯ್ತು. ಇರೋದು 2 ರಮ. ರಮ ಇದ್ದದ್ದು ರಾಮ ಆಯ್ತು, ರಮ ಇದ್ದದ್ದು ರಮಾ ಆಯ್ತು. ರಾಮ ರಮ ರಮಣ ಆಯ್ತು. ಚಾಲ್ತಿಯಲ್ಲಿರುವ ಪದಪಾಠ ಇದು. ಚಾಲ್ತಿಯಲ್ಲಿ ಪದಪಾಠವನ್ನೇ ಶ್ಲೋಕದಲ್ಲಿ ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ವಿ. ಯಾಕೆಂದ್ರೆ ಪದಪಾಠ ಬೇರೆ, ಸಂಹಿತಾ ಪಾಠ ಬೇರೆ ಎನ್ನುವ ಎಚ್ಚರ ತಪ್ಪಿ ಹೋಯಿತು. ಜ್ಞಾನ, ಶಾಸ್ತ್ರಜ್ಞಾನ ಕಮ್ಮಿ ಆದಾಗ ಬಂದಿರತಕ್ಕಂಥ ಭ್ರಮೆಗಳಿವೆಲ್ಲ. ಶಾಸ್ತ್ರದ ಪ್ರಕಾರ ಪದಪಾಠ ರಾಮ ರಮಾರಮಣ ಅಂತ, ಸಂಹಿತಾ ಪಾಠ ರಮ ರಮ ರಮಣ ಅಂತ. ಅದನ್ನು ತೋರಿಸೋದಕ್ಕೋಸ್ಕರ ಸುಶರಣಂ ಇತಿತವ ನುತಿವರ ಸತತ ರತೇಹೆ, ಹೀಗೆ ನಿನ್ನನ್ನ ಸ್ತುತಿಸುವಂಥ ನುತಿ. ನುತಿ ಅಂದ್ರೆ ಸ್ತೋತ್ರ, ನುತಿ ಅಂದ್ರೂ ಸ್ತುತಿ ಅಂದ್ರೂ ಒಂದೇ ಸಂಸ್ಕೃತದಲ್ಲಿ. ಇತಿ ತವ ನುತಿವರ, ನಿನ್ನ ನುತಿವರ ಶ್ರೇಷ್ಠವಾದ ಸ್ತೋತ್ರ. ಸದಾ ಶ್ರೇಷ್ಠವಾದ ಸ್ತೋತ್ರ ಅಂದ್ರೆ ಭಗವಂತನ ಗುಣಗಳನ್ನ ವಿಶಿಷ್ಟ ವರ್ಣಿಸುವಂತಹ ಸ್ತೋತ್ರ ಶ್ರೇಷ್ಠ ಸ್ತೋತ್ರ. ಆ ಸ್ತೋತ್ರದಲ್ಲಿ ರತ ಅಂದ್ರೆ ಆಸಕ್ತನಾದವ. ಆ ಆಸಕ್ತನಾಗಿರುವುದು ಅಂದ್ರೆ ಈ ಸ್ತೋತ್ರ ಮಾಡುವಾಗ ಅಷ್ಟೇ ಅಲ್ಲ ಅಂದ್ರು ಆಚಾರ್ಯರು. ನಾನು ಸ್ತೋತ್ರ ರಚನೆ ಮಾಡಿದೆ ಅಂದ್ರೆ ಆಗ ಆಸಕ್ತಿ ಬಂತು ಅಂತ ತಿಳ್ಕೋಬೇಡಿ. ಸತತ ರತೇಹೇ, ನನಗೆ ನಿರಂತರವೂ ಪ್ರತಿಕ್ಷಣವೂ ಭಗವಂತನ ಸ್ತೋತ್ರ ಮಾಡುವುದು ನನ್ನ ಸ್ವತಃ ರತಿ. ರತಿ ಅಂದ್ರೆ ಆಸಕ್ತಿ. ರತಿ ಅಂದ್ರೆ, ರತಿ ಅನ್ನೋ ಶಬ್ದ ಆತ್ಮರತಿ ಅಂತ ಹೇಳ್ತಾರೆ, ಆತ್ಮರಥ ಅಂತ ಹೇಳ್ತಾರೆ. ರತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮಿಗಿಲಾದ, ತುಂಬ ಹಿರಿದಾದ ವಸ್ತುವನ್ನು ಕಂಡು ಕೇಳಿ ಆಗುವ ಆನಂದಕ್ಕೆ ರತಿ ಅಂತ ಹೇಳಿ. ಆದ್ರಿಂದ ಭಗವಂತನ ಗುಣಗಳನ್ನ ಕೇಳುವುದರಲ್ಲೇ ಸಂತೋಷ ಇರುವುದು ಉಂಟಲ್ಲ, ಅದು ರತಿ. ಭಗವಂತನನ್ನು ಹಾಡುವುದರಲ್ಲೇ ಸಂತೋಷ. ಆ ಇಂದ್ರಿಯಗಳ ಮೂಲಕ, ಆಡುವ ಮೂಲಕ ಪಡೆಯುವ ಆನಂದ, ಆಡಿದ್ದನ್ನು ಕೇಳುವ ಮೂಲಕ ಪಡೆಯುವ ಆನಂದ, ಕೇಳಿದ್ದನ್ನ ಕಾಣುವ ಮೂಲಕ ಪಡೆಯುವ ಆನಂದ ಉಂಟಲ್ಲ, ಅದಕ್ಕೆ ರತಿ ಅಂತಾರೆ. ಇದು ಒಂದು ರತಿ ಶಬ್ದದ ವಿಶಿಷ್ಟ ಅರ್ಥಗಳಲ್ಲಿ ಒಂದು. ಪರದರ್ಶನಾದಿಜಂ ಸುಖಂ ರತಿಹಿ ಅಂತ. ಹಾಗೆ ಭಗವಂತನ ಗುಣಗಳನ್ನ ಕೇಳುವುದರಲ್ಲಿ, ಭಗವಂತನ ಗುಣಗಳನ್ನು ಹಾಡುವುದರಲ್ಲೇ ಆಸಕ್ತಿ, ಅದೇ ರತಿ. ನುತಿವರ ಸತತ ರತೇರ್ಭವ, ಅಂಥ ಸದಾ ನಿನ್ನ ಗುಣಗಳನ್ನು ಹಾಡುವುದರಲ್ಲೇ ಆಸಕ್ತನಾದ ನನಗೆ ಸುಶರಣಂ ಭವ, ಬರೇ ಆಶ್ರಯ ಅಲ್ಲ, ಸುಶರಣಂ ಅಂದ್ರೆ ಈಗ ಸ್ಪಷ್ಟ ಹೇಳಿದರು. ಶರಣಂ ಅಂದ್ರೆ ಎಲ್ಲ ಆಶ್ರಯ, ಯಾವ ಕಾಲದಲ್ಲೂ ಭಗವಂತ ಆಶ್ರಯನೇ. ಭಗವಂತ ರಕ್ಷಕ ಅಂದ್ರೆ ಸದಾ ಆಶ್ರಯನಾಗುವುದು ಮುಕ್ತಿಯಲ್ಲಿ. ಅದರಿಂದ ಪೂರ್ಣ ಪ್ರಮಾಣದ ಆಶ್ರಯ ಅಂದ್ರೆ ಉಳಿದ ಆಶ್ರಯವನ್ನು ಆಚಾರ ಕೇಳಬೇಕಾಗಿಲ್ಲ. ಈ ಸಂಸಾರದಲ್ಲಿ ಏನು ಕೊಡಬೇಕು ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಾಗಿದೆ, ಏನು ಕೇಳುವ. ಆದ್ರಿಂದ ನೀನು ನನಗೆ ಪೂರ್ಣ ಪ್ರಮಾಣದ ರಕ್ಷಕನೂ ಆಗು. ಇಲ್ಲಿ ಇನ್ನೊಂದು ತಮಾಷೆ, ಅದು ಒಂದು ರಕ್ಷಕ ಆಗುವಂತ ಪ್ರಾರ್ಥನೆಯನ್ನು ಮಾಡಬೇಕಾಗಿಲ್ಲ. ಅದನ್ನು ಮೋಕ್ಷ ಕೊಡುವಂತ ಆಚಾರ್ಯರು ಪ್ರಾರ್ಥಿಸುವುದಲ್ಲ. ನೀನು ನನಗೆ ಅಂಥ ರಕ್ಷಕ ಆಗಿದ್ದಿ ಅನ್ನುವ ಕನ್ವಿಕ್ಷನ್ ಅನ್ನ, ತನ್ನ ಭರವಸೆಯನ್ನ ಮುಂದೆ ಹೇಳಿಕೊಳ್ಳೋದಷ್ಟೇ. ಉರು ಸುಖ ತೀರ್ಥ ಮುನೇಹೇ ಭಗವನ್, ಉರು ಸುಖ ತೀರ್ಥ ಮುನೇಹೇ. ಉರು ಸುಖ ತೀರ್ಥ ಅಂತಾರೆ. ಸುಖ ತೀರ್ಥ ಮುನಿ ಅಂದ್ರೆ ಗೊತ್ತಾಯ್ತು ನನಗೆ, ಆನಂದ ತೀರ್ಥರು ಅನ್ನುವ ಮುನಿ. ಆ ಸುಖ ಅನ್ನೋದನ್ನ ಅವ್ರು ಹೇಳಿದ್ರು, ನನಗೆ ಭಗವಂತನನ್ನು ನಿರಂತರ ಸ್ತುತಿ ಮಾಡುವುದು, ನನ್ನ ಸತತವಾಗಿ ಸ್ತುತಿ ಮಾಡುವುದು ನನ್ನ ಸ್ವಭಾವ, ಅದರಲ್ಲೇ ನನಗೆ ಆಸಕ್ತಿ ಎಂದರು. ಆದ್ದರಿಂದಲೇ ನೀವು ಏನೋ ಸುಖ ತೀರ್ಥರು ಅಂದ್ರೆ ಸಾಮಾನ್ಯ ಸುಖ ಇರಬೇಕು ಅವರಿಗೂ ಕೂಡ ಅಂತ ತಿಳ್ಕೋಬೇಡಿ. ಉರು ಸುಖ ಅಂದ್ರು. ಶತಾನಂದ ಪೂರ್ಣ ಪ್ರಮಾಣದ ಸುಖವನ್ನು ಅನುಭವಿಸಿದವ ನಾನು. ಈ ಶಾಸ್ತ್ರವನ್ನ ನಿಮಗೆ ಕೊಟ್ಟಿದ್ದು ಪೂರ್ಣ ಪ್ರಮಾಣದ ಸುಖವನ್ನು ಪಡೆಯುವುದಕ್ಕೋಸ್ಕರ. ಉರು ಸುಖ
ದ ಹೈಯೆಸ್ಟ್ ಪ್ಲೆಷರ್. ಆ ಆನಂದದ ಪರಾಕಾಷ್ಠೆಯನ್ನು ಮುಟ್ಟುವುದಕ್ಕೋಸ್ಕರ, ಅಂದರೆ ಅವರವರ ಆನಂದದ ಪರಾಕಾಷ್ಠೆ ಅವರವರ ಜೀವಕ್ಕೆ ಸಂಬಂಧಪಟ್ಟದ್ದು. ಆ ಉರು ಹಿರಿದಾದ ಸುಖ, ಅದು ಭಗವಂತನ ಅನುಭವದಿಂದ ಬರತಕ್ಕ ಸುಖ, ಸಾಮಾನ್ಯ ಪ್ರಪಂಚದ ವಿಷಯಗಳ ಅನುಭವದಿಂದ ಬರುವ ಸುಖ ಅಲ್ಲ, ಅದು ಹಿರಿದಾದ ಸುಖ. ಅಂಥ ಹಿರಿದಾದ ಸುಖವನ್ನು ಈವ ಶಾಸ್ತ್ರವನ್ನು ಕೊಟ್ಟವ ಅನ್ನೋದರಿಂದ ಸುಖತೀರ್ಥ ಮುನಿ ಅಂತ ಹೆಸರು ಪಡೆದವ ತಾನು. ಅಂಥ ತನಗೆ ಸುಶರಣಂ, ಸದಾ ಆಶ್ರಯನಾಗಿ ಇದ್ದೀಯಾ, ಅದರಿಂದ ನಿನಗೆ ನಾನು ಈ ಪ್ರಾರ್ಥನೆಯನ್ನು ತಿಳಿಸ್ತಾ ಇದ್ದೇನೆ. ಹೀಗೆ ಶುಭತಮ ಕಥಶಯ ಪರಮ ಸದೋದಿತ ಜಗದೀಕ ಕಾರಣ ರಮ ರಮ ರಮಣ ಅಂತ 16 ಪದ್ಯಗಳಲ್ಲಿ ಭಗವಂತನ ದಶಾವತಾರ ಸ್ತುತಿಯನ್ನು ಮಾಡಿ ಮುಗಿಸಿದರು. ಇದರ ಮುಂದಿನ ಸ್ತೋತ್ರ ದ್ವಾದಶ ರೂಪ ಸ್ತುತಿ, ದ್ವಾದಶ ಸ್ತುತಿ. ಅದು ನಿಜವಾಗಿ ಮುಂದೆ ಬರುವಂತಹದ್ದು ದ್ವಾದಶ ಸ್ತೋತ್ರ, ಅಂದರೆ ಭಗವಂತನ ಕೇಶವಾದಿ ದ್ವಾದಶ ರೂಪಗಳ ಸ್ತೋತ್ರ. ಇದು ದಶಸ್ತುತಿ ಆಯ್ತು, ಈಗ ದಶರೂಪಗಳ ಸ್ತೋತ್ರ ಆಯಿತು. ಇನ್ನು ಮುಂದೆ ಕೇಶವಾದಿ ದ್ವಾದಶ ರೂಪದ ಸ್ತೋತ್ರವನ್ನ ಆಚಾರ್ಯರು ಮಾಡ್ತಾರೆ. ಅದರಲ್ಲಿ ಕೂಡ ಈಗ ಪ್ರಚಲಿತ ಪಾಠದಲ್ಲಿ ಒಂದು 3 ಸಾಲು ಹೆಚ್ಚಿದೆ. ಅದು ಸರಿಯಾಗಿ 7 ಶ್ಲೋಕಗಳಿದೆ, 7 ಪದ್ಯಗಳು ಪ್ರಾಚೀನ ಪಾಠದಲ್ಲಿ. ಈಗ 8.5 ಪದ್ಯ ಇದೆ. ಅದು ಏನು ಒಂದು 9 ಅಲ್ಲ, ಈಗ 8.5 ಪದ್ಯ. ಈಗ ಅದರ ಮೊದಲು 3 ಸಾಲುಗಳನ್ನು ಯಾರೋ ಸೇರಿಸಿಬಿಟ್ಟಿದ್ದಾರೆ. ವಾಸುದೇವ ಬರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಿಣ ವೇಧುರದರ್ಥ ಸೌಧೃತಿ ಧೃತಿ ವೇದ್ರ ವಿಧಾತಃ ಅಧಿಕ ಬಂಧಂ ರಂಧಯ ಬೋಧ ಚಿಂಧಿ ವಿಧಾನಂ ಬಂಧುರ ಮಧ್ಯ. ಈ 3 ಲೈನುಗಳು ಆಚಾರ್ಯರು ಋಷಿಗೇಶ ಬರೆದಂತಹ ಸರ್ವಮೂಲದಲ್ಲಿ ಇಲ್ಲ, ಮತ್ತೆ ಯಾರೋ ಸೇರಿಸಿದ್ದು. ಆಚಾರ್ಯರು ಕೇಶವಾದಿ ಮೂರ್ತಿ, ಕೇಶವ ಶಾಸಕ ಒಂದೇ, ಅಲ್ಲಿಂದ ಪ್ರಾರಂಭ ಆಚಾರ ಮಾಡಿದ್ರು. ಈ 3 ಲೈನುಗಳಿಗೆ ಅರ್ಥ ಮಾಡಲಿಕ್ಕೂ ಬರುವುದಿಲ್ಲ, ಅಧ್ವಾನಶ ಲೈನುಗಳಿವು. ಅದರಲ್ಲಿಯೂ ಧರಾಧರ ಧಾರಿಣ ವೇಧುರ ಧರ್ತ ಸೌಧೃತಿ ಧೃತಿ ವೇಧೃ ವಿಧಾತಃ ಅನ್ನೋದಕ್ಕೆ ಅರ್ಥ ಮಾಡಲಿಕ್ಕೆ ವ್ಯಾಖ್ಯಾನಕಾರ ಒಂದು ಒದ್ದಾಟ ಪಡ್ತಾರೆ. ಯಾಕಂದ್ರೆ ಯಾವ ರೀತಿ ಮಾಡಿದ್ರು ಅರ್ಥ ಮಾಡಲಿ ಬರದೆ ಶಬ್ದಗಳವೆಲ್ಲ ಯದ್ವಾ ತದ್ವಾ ಶಬ್ದಗಳನ್ನು ಜೋಡಿಸಿ ಯಾರೋ ಸೇರಿಸಿ ಬಿಟ್ಟಿದ್ದಾರೆ. ಅದು ಅಶ್ವಸ್ತೋತ್ತರಲ್ಲಿ ಆಚಾರ್ಯರ ರಚನೆ ಅಲ್ಲ ಅದು. ಧರಾಧರ ಧಾರಣ ವೇಧುರ ಧರಾಧರ ಧಾರಿಣ ವೇಧುರ ಧರ್ತ ಸೌಧೃತಿ ಧೃತಿ ವೇಧುರ ವಿಧಾತಃ ಇವೆಲ್ಲ ಸುಮ್ಮನೆ ಇದು ವ್ಯಾಖ್ಯಾನವಾರು ಇದನ್ನು ಅರ್ಥ ಮಾಡ್ಲಿಕ್ಕೆ ಒದ್ದಾಡ್ಬಿಟ್ಟು ನೋಡಿದ್ರೆ ಸೇರಿಸಿದವರ ಮೇಲೂ ಅವನು ಪಾಪವೇ ಅನಿಸುತ್ತೆ, ಅದಕ್ಕೆ ಆ ವ್ಯಾಖ್ಯಾನ ಮಾಡುವವರ ಮೇಲೂ ಪಾಪವೇ ಅನಿಸುತ್ತೆ. ಆಚಾರ್ಯರು ಕೇಶವ ಅಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. ಈ 3 ಸಾಲುಗಳನ್ನು ಬಿಟ್ಟರೆ ಸರಿ 7 ಸ್ತೋತ್ರಗಳು, 7 ಪದ್ಯಗಳು, 8.5 ಪದ್ಯ ಆಗ್ಬಿಡುತ್ತೆ. ಇನ್ನೊಂದು ಸೇರಿಸುವವರು 4 ಲೈನ್ ಸೇರಿಸಿಬಿಟ್ಟಿದ್ರೆ 9 ಪದ್ಯ ಆದರೂ ಆಗ್ತಿತ್ತು. ಅವರಿಗೆ ರಾಗದ ಜ್ಞಾನವೂ ಇಲ್ಲ, ಪದ್ಯದ ಸಂಖ್ಯೆ ಎಚ್ಚರವೂ ಇಲ್ಲ, ಏನೋ ಸೇರಿಸಿಬಿಟ್ಟಿದ್ದಾರೆ. ಹಾಗಾಗಿ ಆ ಮೊದಲ 3 ಸಾಲುಗಳನ್ನು ಬಿಟ್ಟು ಆಚಾರ್ಯರು ರಚಿಸಿರತಕ್ಕ ಋಷಿಕೇಶ ತೀರ್ಥ ಬರೆದಿರತಕ್ಕಂಥ 12 ಸ್ತೋತ್ರಗಳು, 12 ರೂಪಗಳ ಸ್ತೋತ್ರಗಳು ಏನಿದೆ, ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರ ಪರೇಶ ನಾರಾಯಣ ಅಮರತಾರಣ ಒಂದೇ ಕಾರಣ ಪೂರ್ಣ ವರೆಣ್ಯ. ಈ ದ್ವಾದಶ ರೂಪ ಸ್ತುತಿಯನ್ನ ನಾವು ಸಂಜೆ ನೋಡೋಣ. ಅಲ್ಲಿ ತನಕ ಅಭಿನಂದನೆ.